ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು. ಕಮಾನ್, ಸುಂದರನು ನನ್ನ ಪ್ರಿಯ ಯೇಸು 10,000ರಲ್ಲಿ ಅತಿ ಸುಂದರನು. ಗ್ಲೋರಿ, ಸುಂದರನು ಯೇಸು. Praise the Lord. Hallelujah. Come on, ಪಕ್ಕದವರಿಗೊಂದು ಸುಂದರವಾದ ನಿಮ್ಮ ನಗು ಮುಖವನ್ನು ತೋರಿಸಿ ಹೇಳ್ರಿ, ನಿನ್ನನ್ನು ನೋಡಿ ನನಗೆ ಬಹಳ ಸಂತೋಷವಾಗಿದೆ. Come on, 1-2-3 ಜನಕ್ಕೆ ಕೇವಲ ಪಕ್ಕ ಹಿಂದೆ ಮುಂದೆ ಯಾರಿದ್ದಾರೆ ಗುರುತಾದಾಗೆ ಆಗ್ತದೆ. ಎಷ್ಟು ಮಂದಿ ಉತ್ತೇಜನ ವಾಕ್ಯದಲ್ಲಿ ನೀವು ಆನಂದ ಪಟ್ರಿ? ಎಷ್ಟು ಮಂದಿ ಉತ್ತೇಜನಗೊಂಡಿರಿ? ನೀವು ಉತ್ತೇಜನಗೊಳ್ಬೇಕಾದ್ರೆ ನೀವು ಕೇಳಬೇಕು, ರೈಟ್? ನೀವು ಕೇಳಿದರೆ ಮಾತ್ರ ಉತ್ತೇಜನಗೊಳ್ಳುತ್ತೀರಿ, ಕೇಳದಿದ್ದರೆ ಉತ್ತೇಜನ ಆಗೋದಿಲ್ಲ. ನಮ್ಮ ದೇವರು ಉತ್ತೇಜಿಸುವ ದೇವರು, ನಮ್ಮ ದೇವರು ಸಂತೈಸುವ ಆತನು. ಸಕಲ ವಿಧದಲ್ಲಿ ನಮ್ಮನ್ನು ಆತನು ಸಂತೈಸ್ತಾನೆ. ಮೇ ಬಿ ನೀವು ಡಿಫ್ರೆಂಟ್ ಪೇಯ್ನ್, ಡಿಫ್ರೆಂಟ್ ಹರ್ಟ್, ಡಿಸ್ಕರೇಜ್ಮೆಂಟ್ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗಿರ್ಬೋದು. ಬಟ್ ನಮ್ಮ ತಂದೆ ಆತನು ಕನಿಕರವುಳ್ಳವನು. ದೇವರ ವಾಕ್ಯ ಹೇಳ್ತದೆ, 2 Corinthians 1 chapter 5 verse. 2 Corinthians 1 chapter 5 verse. ಯಾಕಂದರೆ ಕ್ರಿಸ್ತನ ನಿಮಿತ್ತ ನಮಗೆ ಬಾಧೆಗಳು ಹೇಗೆ ಹೇರಳವಾಗಿ ಉಂಟಾಗುತ್ತವೆಯೋ ಹಾಗೆ ಆದರಣೆಯು ಕೂಡ ಕ್ರಿಸ್ತನ ಮೂಲಕ ಹೇರಳವಾಗಿ ಉಂಟಾಗುತ್ತದೆ. ರೈಟ್? ಆದರಣೆ ಹೇಳ್ರಿ, ಆದರಣೆ. ನೆಕ್ಸ್ಟ್, ನಮಗೆ ಸಂಕಟ ಬರುತ್ತದೋ ಅದರಿಂದ ನಿಮಗೆ ಧೈರ್ಯವೂ ರಕ್ಷಣೆ ಉಂಟಾಗ್ತದೆ. ನಮಗೆ ಸಂಕಟ ಪರಿಹಾರವಾಗ್ತದೋ ಅದರಿಂದ ನಿಮಗೆ ಆದರಣೆ ಆಗ್ತದೆ. ನಾವು ಅನುಭವಿಸುವಂಥ ಬಾಧೆಗಳು ನೀವು ತಾಳ್ಮೆಯಿಂದ ಸಹಿಸಿಕೊಳ್ಳುವಂತೆ. ಅದು 3ನೇ ವಚನ ಓದಿರಿ, 3 verse 3. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯಾಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕನಿಕರವುಳ್ಳ ತಂದೆಯು ಸಕಲ ವಿಧವಾಗಿ ಸಂತೈಸುವ ದೇವರು ಆಗಿದ್ದು. ನೆಕ್ಸ್ಟ್ ಹೇಳ್ತೆ ನಮಗೆ ಓಕೆ, ಪುನಃ ಅದೇ 3ನೇ ವಚನ ಎಲ್ಲರೂ ಓದಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯು ಆಗಿರುವ ಆತನಿಗೆ ಸ್ತೋತ್ರವಾಗಲಿ. ಆತನು ಕಮಾನ್ ಎಂಥ ದೇವರು? ಕನಿಕರವುಳ್ಳ ದೇವರು. ಓಕೆ, ಬ್ಲೆಸ್ಡ್ ಬಿ ದ ಗಾಡ್ ಅಂಡ್ ಫಾದರ್ ಆಫ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್, ದ ಫಾದರ್ ಆಫ್ mercies and God of all comfort.
ಎಲ್ಲ ವಿಷಯದಲ್ಲಿ ನಮ್ಮನ್ನು ಸಂತೈಸುವಾತನಾಗಿದ್ದಾನೆ. ಆತನು ಕನಿಕರವುಳ್ಳವನು ಮತ್ತು ಕಂಫರ್ಟ್ ಮಾಡುವನಾಗಿದ್ದಾನೆ, ಸಂತೈಸುವಾತನಾಗಿದೆ. ನೀವು ಯಾವಾಗ ದೇವರ ವಾಕ್ಯವನ್ನು ಕೇಳ್ತೀರಿ, ನೀವು ಸಂತೈಸಲ್ಪಡುತ್ತೀರಿ. ಓಕೆ, ಸಂತೈಸಲ್ಪಡುತ್ತೀರಿ. ಅದರಿಂದ ನಾನು ನಿಮ್ಗೆ ಎನ್ಕರೇಜ್ ಮಾಡುತ್ತೇನೆ, ಯಾವಾಗಲೂ ದೇವರ ವಾಕ್ಯ ಪುನಃ ಪುನಃ ಕೇಳ್ರಿ. ಮೇ ಬಿ ನಿಮಗೆ ನಾಲೆಜ್ ತುಂಬ ಇರ್ಬೋದು ವಾಕ್ಯದ್ದು, ಬಟ್ ಎವ್ರಿ ಟೈಮ್ ದೇವರ ವಾಕ್ಯ ನಿಮ್ಮ ಒಳಗೆ ಪ್ರವೇಶಿಸ್ತಿರುವಾಗ ನಿಮ್ಮ ಒಳಗೆ ಸಂತೈಸುವಿಕೆ ಉಂಟಾಗುತ್ತದೆ. ಸ್ಟರ್ ಯುವರ್ ಸ್ಪಿರಿಟ್, ನಿಮ್ಮ ಆತ್ಮ ಏನಾಗ್ತದೆ? ಪ್ರಜ್ವಲಿಸ್ತದೆ. ಯಾಕಂದರೆ ಈ ಸಂತೈಸುವ ಆತನು ಬೇರೆ ಎಲ್ಲಿ ಕೂಡ ಇಲ್ಲ, ನಿಮ್ಮ ಒಳಗಿದ್ದಾನೆ. ಹಲೋ, ಸಂತೈಸುವ ಆತನು ಎಲ್ಲಿದ್ದಾನೆ? ಆತನು ನಿಮ್ಮನ್ನು ಹೊರಗಿನಿಂದ ಸಂತೈಸುವಂಥದ್ದಲ್ಲ, ಆ ಸಂತೈಸುವ ಆತನು ನಿಮ್ಮ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಎಷ್ಟು ಮಂದಿ ನಂಬುತ್ತೀರಿ ಕನಿಕರ ಮತ್ತು ಸಂತೈಸುವ ದೇವರು ಪವಿತ್ರಾತ್ಮನ ಮೂಲಕ ನಿಮ್ಮಲ್ಲಿ ವಾಸ ಮಾಡ್ತಾ ಇದ್ದಾನೆ? ಬಟ್ ಯಾವಾಗ ವರ್ಡ್, ದೇವರ ವಾಕ್ಯ ನಿಮ್ಮ ಆತ್ಮದೊಳಗೆ ಪ್ರವೇಶಿಸ್ತದೆ, ಆಗ ಏನಾಗ್ತಂತ ಹೇಳಿದ್ರೆ ನೀವು ಒಳಗಿಂದ ಪ್ರಜ್ವಲಿಸಲಿಕ್ಕೆ ಪ್ರಾರಂಭ ಮಾಡುತ್ತೀರಿ. ಆ ಸಂತೈಸುವಿಕೆ ಆತ್ಮ ನಿಮ್ಮಲ್ಲಿ ಮ್ಯಾನಿಫೆಸ್ಟ್ ಆಗುತ್ತಾನೆ. ಮೇ ಬಿ ನೀವು ಅನೇಕರಿಗೆ ಒಳ್ಳೆಯದನ್ನು ಮಾಡಿದ್ದೀರಿ, ಬೆಸ್ಟ್ ಮಾಡಿದ್ದೀರಿ, ನಿಮಗೆ ಸರಿಯಾಗಿ ಪ್ರೋತ್ಸಾಹ ಸಿಕ್ಕಲಿಲ್ಲ. ಅನೇಕ ಸಂದರ್ಭ ನೀವು ಅನ್ನಿಸ್ತೀರಿ, ನಾನು ಇನ್ನು ಯಾರಿಗೂ ಒಳ್ಳೆಯದನ್ನು ಮಾಡುವುದಿಲ್ಲ, ನಾನು ಎಷ್ಟು ಒಳ್ಳೆಯದನ್ನು ಮಾಡಿದ್ದೇನೆ, ನನಗೆ ಕೆಟ್ಟದ್ದೇ ಸಂಭವಿಸುವುದು. ಬಟ್ ವಿ ಕೆನಾಟ್ ಚೇಂಜ್. ನಾವು ನಮ್ಮನ್ನು ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಹಲೋ, ಹೇಳ್ತಾ ಇದ್ದೀರಾ? ನಮ್ಮನ್ನು ನಾವು ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ಅರ್ಥ ಆಗ್ತಾ ಇದೆಯಾ? ನಮ್ಮ ಒಳ್ಳೆಯ ಗುಣಗಳು, ಕ್ರಿಸ್ತನಲ್ಲಿ ನಾವು ಹುಟ್ಟಿದ್ದೇವೆ, ಅದನ್ನು ನಾವೇನು ಒಳ್ಳೆಯದನ್ನು ಮಾಡ್ತಾ ಇದ್ದೇವೆ, ನಾವೇನು ಯಾರಿಗೆ ಹೆಲ್ಪ್ ಮಾಡ್ತಾ ಇದ್ದೇವೆ, ಅದು ನಮ್ಮ ಆಂತರ್ಯದ ಸ್ವಭಾವ. ದ ಬೈಬಲ್ ಹೇಳ್ತದೆ, ಯು ಆರ್ ದ ವರ್ಕ್ಮ್ಯಾನ್ಶಿಪ್ ಆಫ್ ಗಾಡ್ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಫಾರ್ ದ ಗುಡ್ ವರ್ಕ್. ಯು ಆರ್ ದ ವರ್ಕ್ಮ್ಯಾನ್ಶಿಪ್ ಆಫ್ ಗಾಡ್ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಫಾರ್ ಗುಡ್ ವರ್ಕ್. ನೀವೇನಾಗಿದ್ದೀರಿ? ಕ್ರಿಸ್ತನಲ್ಲಿ ನೀವು ಹುಟ್ಟಿದ್ದೀರಿ. ಯಾಕೆ ಹುಟ್ಟಿದ್ದೀರಿ? ಟು ಡೂ ಗುಡ್. ನಾವು ಒಳ್ಳೆಯದು ಮಾಡಿದ್ದರಿಂದ ರಕ್ಷಣೆ ಹೊಂದಿದಲ್ಲ. ನಾವು ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್. ನಾವು ರಕ್ಷಣೆ ಹೊಂದಿದ್ದು ಹೇಗೆ? ಆತನ ಕೃಪೆಯಿಂದ. ಯೇಸು ಕ್ರಿಸ್ತನ ಕ್ರೂಜೆ, ಮರಣ, ಹೂಣಲ್ಪಡುವಿಕೆಯ ಮೂಲಕ ಅದನ್ನು ನೀವು ನಂಬಿದ್ದೀರಿ. ಆ ನಂಬಿದ ಕಾರಣ ನೀವು ಹೊಸ ಸೃಷ್ಟಿಯಾಗಿದ್ದೀರಿ, ನೀವು ಬದಲಾಗಿದ್ದೀರಿ. ನಿಮ್ಮ ಆಂತರ್ಯದ ಸ್ವಭಾವವು ಬದಲಾಗಿದೆ. ನಿಮ್ಮ ನೇಚರ್ ಇನ್ಸೈಡ್ ಅದು ಬದಲಾಗಿದೆ. ರೈಟ್? ಒಂದು ವಚನವನ್ನು ಓದುವ. ಎಫೆಸಿಯನ್ 2 chapter 8 verse. ಎಫೆಸಿಯನ್ 2 chapter 8 verse. ನಂಬಿಕೆಯ ಮೂಲಕ, ಹೇಗೆ? ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆಯನ್ನು ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದ್ದಲ್ಲ. ಹೇಳಿ, ಆ ರಕ್ಷಣೆಯು ನಿಮ್ಮಿಂದ ಉಂಟಾದ್ದಲ್ಲ. ಅದರ ಅರ್ಥ ನೀವು ಒಳ್ಳೆಯ ಕ್ರೈಸ್ತ ಕುಟುಂಬದಿಂದ ಹುಟ್ಟಿದ್ದರಿಂದಲ್ಲ, ಅಥವಾ ನಿಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ. ಮುಂದೆ ಬರೆಯಲ್ಪಟ್ಟಿದೆ, ಅದು ದೇವರ ವರವೇ. ಓಕೆ, ನೆಕ್ಸ್ಟ್ ಇದೆ, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದ್ದಲ್ಲ, ಅದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದ್ದಲ್ಲ, ನಿಮ್ಮ ಪ್ರಯತ್ನದಿಂದ ಉಂಟಾದ್ದಲ್ಲ, ನಿಮ್ಮ ಕ್ರಿಯೆಗಳಿಂದ ಉಂಟಾದ್ದಲ್ಲ, ನಿಮ್ಮ ಒಳ್ಳೆಯ ಕೆಲಸಗಳಿಂದ ಉಂಟಾದ್ದಲ್ಲ, ಒಳ್ಳೆಯ ತಂದೆ ತಾಯಿಗಳಿಗೆ ಹುಟ್ಟಿದ್ದರಿಂದ ಆದದ್ದಲ್ಲ, ನೀವು ದಾನ ಧರ್ಮ ಮಾಡಿದ್ದರಿಂದ ಉಂಟಾದ್ದಲ್ಲ. ಹಲೋ, ನೀವು ಅನೇಕರಿಗೆ ಹೆಲ್ಪ್ ಮಾಡಿದ್ದರಿಂದ ಉಂಟಾದ್ದಲ್ಲ, ಅಥವಾ ಈ ಪ್ಲೇಸಿಗೆ ಬಂದದ್ದರಿಂದ ಅಲ್ಲ. ಹಲೋ, ನೀವೆಲ್ಲರನ್ನು ಪ್ರೀತಿ ಮಾಡಿದ್ದರಿಂದ ಉಂಟಾದ್ದಲ್ಲ, ನೀವು ಒಳ್ಳೆಯವರಾಗಿ ಹುಟ್ಟಿದ್ದರಿಂದ ಅಲ್ಲ.
ಒಳ್ಳೆಯ ತಂದೆ ತಾಯಿಗಳಿಗೆ, ಒಳ್ಳೆಯ ಕಮ್ಯುನಿಟಿಯಲ್ಲಿ, ಒಳ್ಳೆಯ ಬ್ಯಾಕ್ಗ್ರೌಂಡಲ್ಲಿ, ಒಳ್ಳೆಯ ಸೊಸೈಟಿಯಲ್ಲಿ ಹುಟ್ಟಿದ್ದರಿಂದ ಆ ರಕ್ಷಣೆ ನಿಮಗೆ ಆದದಲ್ಲ. ಪ್ರೈಸ್ ಗಾಡ್, ಆದುದಲ್ಲ. ಕೊರ್ನೇಲಿಯಸ್ ಎಂಬ ವ್ಯಕ್ತಿ, ಆತನು ಒಳ್ಳೆಯವನು, ಆತನು ದಿನಾಲು ಪ್ರಾರ್ಥನೆ ಮಾಡುತ್ತಿದ್ದ, ಮನೆಯವರ ಸಂಗಡ ದೇವರಿಗೆ ಭಯ ಪಡುತ್ತಿದ್ದ. ಅವನ ಪ್ರಾರ್ಥನೆ ಬೈಬಿಡುತ್ತೆ ಪರಲೋಕಕ್ಕೆ ಜ್ಞಾಪಕವಾಗಿ ಹೋಯಿತು. ದೇವದೂತ ಅವನಿಗೆ ವಿಸಿಟ್ ಮಾಡುತ್ತಾನೆ. ಬಟ್ ದೇವದೂತ ಹೇಳ್ತಾನೆ, ನಿನಗೆ ರಕ್ಷಣೆ ಆಗಬೇಕಾದ್ರೆ ನಿನ್ನ ಯಾವ ಪುಣ್ಯ ಕ್ರಿಯೆಗಳು, ಒಳ್ಳೆಯ ಕ್ರಿಯೆಗಳು, ನಿನ್ನ ದಾನ ಧರ್ಮ, ನಿನ್ನ ಪ್ರಾರ್ಥನೆ ನಿನಗೆ ರಕ್ಷಣೆಯನ್ನು ಕೊಡುವುದಿಲ್ಲ. ನಿನಗೆ ರಕ್ಷಣೆಯನ್ನು ಕೊಡುವಂಥದ್ದು ಆ ಪೇತ್ರನು ಕರೆ. ಅವನು ಕೆಲವು ಮಾತುಗಳನ್ನು ಹೇಳುತ್ತಾನೆ. ಅವನು ಹೇಳುವ ಮಾತುಗಳಿಂದ ನಿನಗೂ ನಿನ್ನ ಮನೆಯವರಿಗೂ ರಕ್ಷಣೆ ಆಗುತ್ತದೆ. ರೈಟ್. 11 chapter 14 verse. Act of Apostle 11:14. Act of Apostle 11:14. ಅವನು ನನಗೆ ಕೆಲವು ಮಾತುಗಳನ್ನು ಅವನು ನಿನಗೆ ಕೆಲವು ಮಾತುಗಳನ್ನು ಹೇಳುವನು. ಯಾರು? ದೇವದೂತ ಹೇಳ್ತಾನೆ. ಆ ಮಾತುಗಳಿಂದ ಇಲ್ಲಿ ಕೊರ್ನೇಲಿಯನಿಗೆ ಮಾತಾಡುವಂಥದ್ದು ದೇವದೂತ, ನಿನಗೂ ನಿನ್ನ ಮನೆಯವರೆಲ್ಲರಿಗೂ ರಕ್ಷಣೆ ಆಗುವುದು ಎಂದು ಹೇಳಿದ್ದಾನೆಂಬುದಾಗಿ ತಿಳಿಸಿದನು. ಕೊರ್ನೇಲಿಯಸ್ ಎಷ್ಟು ಒಳ್ಳೆಯ ವ್ಯಕ್ತಿ. ಯಹೂದ್ಯರಿಂದ ಹೆಸರಿತ್ತವನಿಗೆ, ಒಳ್ಳೆಯ ವ್ಯಕ್ತಿಯಾಗಿದ್ದ. ಕೇಳಿ, ಇಲ್ಲಿ ಕೇಳಿ. ಬಟ್ ರಕ್ಷಣೆ ಆಗಲಿಲ್ಲ. ಅವನು ಒಳ್ಳೆಯ ವ್ಯಕ್ತಿ, ರಕ್ಷಣೆ ಆಗಲಿಲ್ಲ. ರಕ್ಷಣೆ ಆಗಬೇಕಾದರೆ ಕೃಪೆಯಿಂದಲೇ, ನಂಬಿಕೆಯ ಮೂಲಕ ಆ ರಕ್ಷಣೆಯನ್ನು ನೀವು ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದುದು ಅಲ್ಲ. ಕಮಲ್ ಹೇಳ್ರಿ, ನಿಮ್ಮಿಂದ ಉಂಟಾದುದು ಅಲ್ಲ, ಅದು ದೇವರ ವರ. ಹೇಳ್ರಿ ವರ, ಹೇಳ್ರಿ ಗಿಫ್ಟ್. ವರ, ಗಿಫ್ಟ್. ಸಂಬಳ ಅಲ್ಲ, ವರ. ಸಂಬಳ ಏನಾಗ್ತದೆ? ನಾನು ಏನಾದರೂ ಕೆಲಸ ಮಾಡಿದ್ರೆ ಸಂಜೆ ನನಗೆ ಸಂಬಳ ಸಿಗ್ತದೆ. ನಾನು ಏನೂ ಮಾಡದೆ ಸಿಗುವಂಥದ್ದು ಗಿಫ್ಟ್. ಹಲೋ, ಹೇಳ್ತಾ ಇದ್ದೀರಾ? ನಾನು ಏನು ಮಾಡದೆ ಫ್ರೀ ಆಗಿ ಸಿಗುವಂಥದ್ದು ಗಿಫ್ಟ್. ಅದಕ್ಕೆ ಸಂಬಳ ಅಂತ ಹೇಳುವುದಿಲ್ಲ. ಸಂಬಳ ಅಂದರೆ ಬೆಳಿಗ್ಗಿಂದ ಸಂಜೆವರೆಗೆ ವರ್ಕ್ ಮಾಡಿದ್ದೇನೆ, ಅದು ನನಗೆ ಸಲ್ಲತಕ್ಕದು. ನಾನು ಹೇಳುವುದಲ್ಲ, ಅಪೊಸ್ತಲ ಪೌಲ ಹೇಳುತ್ತಾನೆ. ಓದಿದ್ದೀರಾ? ಎಲ್ಲಿದೆ? ರೋಮನ್ಸ್ 4 chapter 4 verse. ರೋಮನ್ಸ್ 4:4. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂಥದ್ದೆಂದು ಎಣಿಕೆ ಆಗುವುದಿಲ್ಲ. ಕೆಲಸ ಮಾಡಿದವನಿಗೆ ಬರುವ ಕೂಲಿಯು ದಯದಿಂದ ದೊರಕುವಂಥದ್ದೆಂದು ಎಣಿಕೆ ಆಗುವುದಿಲ್ಲ. ಅದು ಸಲ್ಲದಕ್ಕದೆ ಎಂದು ಎಣಿಕೆ ಆಗುವುದು. ಸಿಗಲೇಬೇಕು. ಹಲೋ, ನೆಕ್ಸ್ಟ್ 4:5. ಆದರೆ ಯಾವನು ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ, ಯಾವನು ಪುಣ್ಯ ಕ್ರಿಯೆಗಳನ್ನು, ಹೇಳ್ರಿ ಪುಣ್ಯ ಕ್ರಿಯೆ, ಪಕ್ಕದವರಿಗೆ ಪುಣ್ಯ ಕ್ರಿಯೆ, ಪುಣ್ಯ ಕ್ರಿಯೆಗಳನ್ನು ಮಾಡಿದವನಾಗಿರದೆ ಪಾಪಾತ್ಮರನ್ನು ನೀತಿವಂತರೆಂದು ನಿರ್ಣಯಿಸುವ ಆತನಲ್ಲಿ ನಂಬಿಕೆ ಇಡುತ್ತಾನೋ. ಯಾರನ್ನು? ಪಾಪಿಗಳನ್ನು ನೀತಿವಂತರೆಂದು ನಿರ್ಣಯಿಸುವ ಆತನ ಯಾರು? ದೇವರು. ನಿರ್ಣಯಿಸುವ ಆತನ ನಂಬಿಕೆ ಇಡುತ್ತಾನೋ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಡುವುದು. God declare you a righteous man. God declare you righteous. ಓಕೆ, ನೀವು ನಂಬಿದಿರಿ ಕೃಪೆಯನ್ನು. ನೀವೇನು ಮಾಡಲಿಲ್ಲ, ನಿಮ್ಮ ಪುಣ್ಯ ಕ್ರಿಯೆ ಅಲ್ಲ, ನಿಮ್ಮಿಂದ ಉಂಟಾದಲ್ಲ. ಕೃಪೆಯಿಂದಲೇ ನಂಬಿಕೆಯ ಮೂಲಕ ಆ ರಕ್ಷಣೆಯನ್ನು ಹೊಂದಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದಲ್ಲ, ಅದು ದೇವರ ವರವೇ, ಪುಣ್ಯ ಕ್ರಿಯೆಗಳಿಂದ ಉಂಟಾದಲ್ಲ. ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದ ಇಲ್ಲ. ನಾನು ಒಳ್ಳೆಯ ಬ್ಯಾಕ್ಗ್ರೌಂಡ್ ಉಂಟಿದವು, ನನ್ನ ಅಜ್ಜ ಇಷ್ಟು ಭಕ್ತ, ನನ್ನ ತಾತ ಅಪೋಸ್ತಲ, ನನ್ನ ಕುಟುಂಬ ರಿವೈವಲ್ ಅನ್ನು ತಂದದ್ದು ಆ ಸಿಟಿಯಲ್ಲಿ, ಈ ಸಿಟಿಯಲ್ಲಿ. ನೀವು ಹೇಳ್ತೀರಾ, ನನ್ನ ಇವತ್ತು ಎಲ್ಲ ಹೊಟ್ಟೆ ತುಂಬಿದೆ, ನನ್ನ ತಾತ ಸರಿ ಊಟ ಮಾಡಿದ್ದು, ಕ್ಯಾಟ್ರಿಂಗ್ ಬಿಸ್ನೆಸ್ ಇತ್ತು ಅನ್ನೋದು, ಇವತ್ತು ನಾನು ಊಟ ಮಾಡಬೇಕಲ್ಲ, ಎಲ್ಲ ಅವನು ಊಟ ಮಾಡಿದೆ ಹೇಳ್ತೀರಾ? ಅವನ ಕ್ಯಾಟ್ರಿಂಗ್ ಬಿಸ್ನೆಸ್ ಇದ್ರೆ ಅವನ ಹೊಟ್ಟೆ ತುಂಬುತ್ತದೆ.
ರೈಟ್. ಬಟ್ ನಿಮಗೆ ನಿಮ್ಮ ಹೊಟ್ಟೆಗೆ ನೀವು ಊಟ ಮಾಡಬೇಕು. ನಿಮ್ಮ ರಕ್ಷಣೆಯನ್ನು ನಿಮ್ಮ ಅಪ್ಪ ನಂಬಿದ್ದರಿಂದ ನೀವು ರಕ್ಷಣೆ ಆಗುವುದಿಲ್ಲ. ನೀನು ನಂಬಿದ್ದರಿಂದ ನೀನು ರಕ್ಷಣೆ ಹೊಂದುತ್ತಿ. ಕೆಲವು ತಂದೆ ತಾಯಿಗಳು ರಕ್ಷಣೆ ಹೊಂದುತ್ತಾರೆ, ಬಟ್ ಅವರ ಮಕ್ಕಳು ಅವರನ್ನು ರಕ್ಷಣೆಗೆ ಲೀಡ್ ಮಾಡೋದಿಲ್ಲ. ನಾನು ಹುಟ್ಟುವಾಗಲೇ ಬಿಲೀವರ್ ಪಾಸ್ಟರ್, ಹುಟ್ಟಿದ್ದರಿಂದ ಯಾರು ಕ್ರೈಸ್ತರಾಗುವುದಿಲ್ಲ, ಮನುಷ್ಯರಾಗಿ ಹುಟ್ಟುತ್ತಾರೆ ಅಷ್ಟೇ. ಕ್ರೈಸ್ತರಾಗಬೇಕಾದ್ರೆ ಯೇಸುವನ್ ರಕ್ಷಕನ ಒಡೆಯನೆಂದು ಅವರು ಅಂಗೀಕಾರ ಮಾಡಬೇಕು. ದೇ ಮಸ್ಟ್ ಬಿಲೀವ್. ಓಕೆ, ನೆಕ್ಸ್ಟ್ ಓದುವ 2 chapter 8 verse. ಎಫೆಸಿಯನ್ 2 chapter 8 verse. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದಲ್ಲ, ಅದು ದೇವರ ವರವೇ. ನೆಕ್ಸ್ಟ್, ಅದು ಪುಣ್ಯ ಕ್ರಿಯೆಗಳಿಂದ ಉಂಟಾದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನೆಕ್ಸ್ಟ್, ನಾವು ಆತನ ನಿರ್ಮಾಣ. ಹೇಳ್ರಿ, ನಾವು ಆತನ ನಿರ್ಮಾಣ. ಫಾರ್ ವಿ ಆರ್ ಹಿಸ್ ವರ್ಕ್ಮ್ಯಾನ್ಶಿಪ್, ವಿ ಆರ್ ಹಿಸ್ ಹ್ಯಾಂಡ್ ಮೇಡ್. ರೈಟ್, ನಾವು ಆತನ ಕೈ ಕೆಲಸ. ಹೇಳ್ರಿ, ನಾವಿವತ್ತು ಏನಾಗಿದ್ದೇವೆ? ಆತನ ಕೈ ಕೆಲಸ. ಆತನ ನಂಬಿದ್ದೇವೆ, ಆತನ ನಮ್ಮನ್ನು ಹೊಸ ಸೃಷ್ಟಿ ಮಾಡಿದ್ದಾನೆ. ಆತನಿಗೆ ನಾವು ಹುಟ್ಟಿದ್ದೇವೆ. ನಾವು ಕೇವಲ ನಂಬಿದ್ದು, ನಾವು ಆತ್ಮದಲ್ಲಿ ಆತ್ಮ ಸ್ವರೂಪಿಯಾದ ದೇವರಿಗೆ ಕ್ರಿಸ್ತನಲ್ಲಿ ನಾವು ಹುಟ್ಟಿದ್ದೇವೆ. ಯಾರು ಆತನನ್ನು ಅಂಗೀಕಾರ ಮಾಡಿದರೋ, ಅಂದರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರೋ, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಏನು? ಸರ್ವೆಂಟ್ ಅಲ್ಲ, ದಾಸರಲ್ಲ, ಫ್ರೆಂಡ್ಸ್ ಅಲ್ಲ, ರಿಲೇಟಿವ್, ಬೇರೆ ಬೇರೆ ಕಸಿನ್ ಅಲ್ಲ, ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಏನು ಅಧಿಕಾರ? ಮಕ್ಕಳಾಗುವ ಅಧಿಕಾರ. ಹೇಳ್ರಿ, ಮಕ್ಕಳಾಗುವ ಅಧಿಕಾರ. ಯಾವ ಅಧಿಕಾರ? ಸರ್ವೆಂಟ್ ಆಗುವ ಅಧಿಕಾರ ಅಲ್ಲ, ಸೂಪರ್ವೈಸರ್ ಆಗುವ ಅಧಿಕಾರ ಅಲ್ಲ, ಮ್ಯಾನೇಜರ್ ಆಗುವ ಅಧಿಕಾರ ಅಲ್ಲ, ನೇಬರ್ಗಳಾಗುವ ಅಧಿಕಾರ ಅಲ್ಲ, ಫ್ರೆಂಡ್ಸ್ಗಳಾಗುವ ಅಧಿಕಾರ ಅಲ್ಲ. ತನ್ನ DNA ನಾವು ಹುಟ್ಟಿದವರಾಗಿದ್ದೇವೆ, ಆತನಿಗೆ ನಾವು ಹುಟ್ಟಿದ್ದೇವೆ. ಇವರು ಹುಟ್ಟಿದವರು ಯಾರು? ಎಲ್ಲರಲ್ಲ. ಇವರು ರಕ್ತ ಸಂಬಂಧದಿಂದಾಗಲಿ, ಮನುಷ್ಯನ ಇಚ್ಛೆಯಿಂದಾಗಲಿ, ಕಾಮದಿಂದಾಗಲಿ ಇವರು ಹುಟ್ಟಿದವರಲ್ಲ, ಇವರು ದೇವರಿಂದ ಹುಟ್ಟಿದವರು. ಯಾರು ದೇವರು? ಕಾಣದ ಲೋಕದಲ್ಲಿರುವ ಆತ್ಮಸ್ವರೂಪಿಯಾದ ದೇವರಿಗೆ ನಾವು ಆತ್ಮಸ್ವರೂಪಿಯಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಝೋಯೆಗೆ ನಾವು ಹುಟ್ಟಿದ್ದೇವೆ. ಹ್ಯೂಮನ್ ಲೈಫ್ ಹೋಯಿತು, ಗಾಡ್ ಕೈಂಡ್ ಆಫ್ ಲೈಫ್ ನಮ್ಮಲ್ಲಿ ವರ್ಗಾವಣೆ ಆಯಿತು. ಹ್ಯೂಮನ್ ಲೈಫ್, ಮನುಷ್ಯ ಲೈಫಿಗೆ ಅದಕ್ಕೆ ಸುಖೆ ಅಂತ ಕರೀತಾರೆ. ಮ್ಯಾನ್ ಕೈಂಡ್ ಆಫ್ ಲೈಫ್ ಸುಖೆ. ಡಾಗ್ ಕೈಂಡ್ ಆಫ್ ಲೈಫ್, ಡಾಗಿನಿಂದ ಡಾಗ್ ಹುಟ್ಟುತ್ತದೆ. ರೈಟ್, ನಾನು ಹೇಳಿದಲ್ಲ, ಯೇಸು ಹೇಳಿದ, ಶರೀರದಿಂದ ಶರೀರ ಹುಟ್ಟುತ್ತದೆ, ಆತ್ಮದಿಂದ ಆತ್ಮ ಹುಟ್ಟುತ್ತದೆ. ನಾವು ಶರೀರದಿಂದ ಹುಟ್ಟಿದ್ದು ನಮ್ಮ ತಂದೆಗೆ, ಶಾರೀರಿಕ ತಂದೆಗೆ. ಮೌರಿಸ್ ಲೋಬೋ, ನೀವು ನಿಮ್ಮ ತಂದೆಗೆ ಹುಟ್ಟಿದ್ದೀರಿ, ಬಟ್ ಆತ್ಮದಲ್ಲಿ ನಾವು ಒಂದೇ ತಂದೆಗೆ ನಾವು ಹುಟ್ಟಿದವರು. ಯಾರು ಯೇಸುವನ್ನು ಕ್ರಿಸ್ತನೆಂದು ಅಂಗೀಕಾರ ಮಾಡುತ್ತಾನೋ ಅವನು ದೇವರಿಂದ ಹುಟ್ಟಿದವನು. ಯಾವನು ದೇವರಿಂದ ಹುಟ್ಟಿದವನೋ, ಆ ತಂದೆಯಿಂದ ಯಾರೆಲ್ಲ ಹುಟ್ಟಿದಾರೋ, ಅವನು ಯಾವ ಡಿನಾಮಿನೇಷನ್ ಆಗಲಿ, ಅವನು ಎಲ್ಲಿ ಇರಲಿ, ಯಾವ ಮೂಲೆಯಲ್ಲಿರಲಿ, ಯಾವ ಫಾರಿನ್ ಕಂಟ್ರಿಯಲ್ಲಿರಲಿ, ಅವರೆಲ್ಲರನ್ನು ನಾವು ಪ್ರೀತಿಸೋರಾಗಿದ್ದೇವೆ. ಹೇಳಿ, ನಾವು ಹುಟ್ಟಿದ್ದೇವೆ. ಕಮನ್ ಹೇಳಿ, ನಾವು ಹುಟ್ಟಿದ್ದೇವೆ. ಕಮನ್ ಹೇಳಿ, ನಾವು ಹುಟ್ಟಿದ್ದೇವೆ, ದೇವರಿಗೆ ಹುಟ್ಟಿದ್ದೇವೆ. ನಾವು ಆತನ ನಿರ್ಮಾಣ. ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೇ ಈಗ ಒಳ್ಳೆಯ ಕ್ರಿಯೆ ಬೇಕು, ಈಗ ಬೇಕು. ಕೃಪೆಯನ್ನು ಹಿಂದಿನದ್ದು ಮುಂದೆ ಪ್ರೀಚ್ ಮಾಡ್ತಾರೆ, ಮುಂದಿನದ್ದು ಹಿಂದೆ ಪ್ರೀಚ್ ಮಾಡ್ತಾರೆ. ಏನು ಬೇಡ ಪಾಸ್ಟ್ರೆ, ಬೈಬಲ್ ಓದಬೇಡ, ಎಲ್ಲ ಯೇಸು ಓದಿದ್ದಾನೆ. ಪಾಸ್ಟ್ರೆ ಪ್ರೇಯರ್ ಮಾಡಬೇಕಾಗಿಲ್ಲ, ಎಲ್ಲ ಯೇಸು ಪ್ರೇಯರ್ ಮಾಡಿದ್ದಾನೆ. ಎಲ್ಲ ಕೃಪೆ ಕೃಪೆ ಪಾಸ್ಟ್ರೆ, ಕೃಪೆ ಕೃಪೆ. ನಾವು ಏನು ಕೊಡ್ಬೇಕು? ಕಾಣಿಕೆ ಏನು ಕೊಡ್ಬೇಕಿಲ್ಲ ಪಾಸ್ಟ್ರೆ, ಎಲ್ಲ ಯೇಸು ಮಾಡಿದ್ದಾನೆ. ಫಾಸ್ಟಿಂಗ್ ಎಲ್ಲ ಯೇಸು ಮಾಡಿದ್ದಾನೆ, ನಾವು ಖಾಲಿ ಎಂಜಾಯ್ ಮಾಡುವುದು. ರೈಟ್, ನಿನ್ನ ಸ್ವಭಾವವನ್ನು ತೋರಿಸು ಅಷ್ಟೇ.
ಯು ಆರ್ ದ ವರ್ಕ್ಮ್ಯಾನ್ಶಿಪ್ ಆಫ್ ಗಾಡ್, ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಫಾರ್ ದ ಗುಡ್ ವರ್ಕ್. ಹೇಳ್ರಿ, ಗುಡ್ ವರ್ಕ್. ಒಳ್ಳೆಯವನು ಒಳ್ಳೆಯ ಕೆಲಸವನ್ನು ಮಾಡುತ್ತಾನೆ. ನೀವು ಅನೇಕರಿಗೆ ಒಳ್ಳೆಯದು ಮಾಡುತ್ತೀರಿ, ಹೆಲ್ಪ್ ಮಾಡುತ್ತೀರಿ. ಸಾಧ್ಯವಾದರೆ ನಾವು ಎಲ್ಲರಿಗೂ ಒಳ್ಳೆಯದನ್ನು ಮಾಡೋಣ. ಮನಗುಂದದಿದ್ದರೆ ತಕ್ಕ ಕಾಲದಲ್ಲಿ ಫಲವನ್ನು ಕೊಯ್ತೀವಿ. ರೈಟ್? ಒಳ್ಳೆಯದನ್ನು ಮಾಡುತ್ತೀರಿ, ಆ ವ್ಯಕ್ತಿಗಳು ನೆನಪಿಡುವುದಿಲ್ಲ. ಇಮಿಡಿಯೇಟ್ಲಿ ನೀವು ಡಿಸಿಷನ್ಗೆ ಬರ್ತಾರೆ, ಇನ್ನು ಮುಂದೆ ಯಾರಿಗೂ ನಾನು ಒಳ್ಳೆಯದನ್ನು ಮಾಡುವುದಿಲ್ಲ. ಹಲೋ, ಇದ್ದೀರಾ ಇಲ್ಲಿ? ನಾನಿನ್ನು ಯಾರಿಗೂ ಒಳ್ಳೆಯದನ್ನು ಮಾಡುವುದಿಲ್ಲ. ಇಲ್ಲಿ ಕೇಳ್ರಿ, ಇಲ್ಲಿ ಕೇಳಿ. They cannot change your nature. Your wife cannot change your nature. Your friends cannot change your nature. Your neighbor cannot change your nature. ನಿನ್ನ ಸ್ವಭಾವವನ್ನು ನಿಮ್ಮ ನೇಬರ್ಗಳು, ನೀವು ಯಾರಿಗೆ ಒಳ್ಳೆಯದನ್ನು ಮಾಡಿದ್ದೀರಿ, ಅವರು ನಿಮ್ಮ ಸ್ವಭಾವವನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅವರ ನಿಮಿತ್ತವಾಗಿ ನೀವು ನಿಮ್ಮ ಸ್ವಭಾವವನ್ನು ಬದಲಾಯಿಸಿ ಇನ್ನು ನಾನು ಯಾರಿಗೆ ಒಳ್ಳೆಯದನ್ನು ಮಾಡುವುದಿಲ್ಲ ಅಂತ ಹೇಳಿದೆ, ದೇ ಆರ್ ಯುವರ್ ಗಾಡ್. ಅವರೇ ನಿಮ್ಮ ದೇವರು. ಇದ್ದೀರಾ ಇಲ್ಲಿ? ಎಷ್ಟು ಮಂದಿ ಅರ್ಥ ಆಗ್ತಾ ಇದೆ? ಹೇಳ್ರಿ, ಅವರು ನಮ್ಮ ದೇವರಲ್ಲ. ಹೇಳ್ರಿ, ಅವರು ನಮ್ಮ ದೇವರಲ್ಲ. ಸತ್ಯವೇದ ಹೇಳ್ತೇನೆ, ಸತ್ಯವೇದ ಹೇಳ್ತದೆ, ನಾವು ನಂಬಿಗಸ್ತರಾದರೆ, ಅಪನಂಬಿಗಸ್ತರಾದರೂ ಆತನು ನಂಬಿಗಸ್ತನೇ. ಆತನ ಸ್ವಭಾವಕ್ಕೆ ವಿರುದ್ಧವಾಗಿ ಏನು ಮಾಡುವುದಿಲ್ಲ. ಹಿ ಕ್ಯಾನಾಟ್ ಬಿ ಅನ್ಫೇತ್ಫುಲ್. ಹಿ ಇಸ್ ಫೇತ್ಫುಲ್. ಆ ನಂಬಿಗಸ್ತನಾದ ದೇವರಿಗೆ ನಾವು ನಂಬಿಗಸ್ತರಾದ ಮಕ್ಕಳಾಗಿ ಕ್ರಿಸ್ತನಲ್ಲಿ ನಾವು ಹುಟ್ಟಿದವರಾಗಿದ್ದೇವೆ. ಹೇಳ್ರಿ, ಪರಾಕ್ರಮಿಯಾದ ದೇವರಿಗೆ ಪರಾಕ್ರಮಿಯಾದ ಮಕ್ಕಳಾಗಿ ಕ್ರಿಸ್ತನಲ್ಲಿ ನಾವು ಹುಟ್ಟಿದವರಾಗಿದ್ದೇವೆ. ಕಮಾನ್ ಕಮಾನ್ ಹೇಳ್ರಿ, ಒಳ್ಳೆಯವನಾದ ದೇವರಿಗೆ ಕ್ರಿಸ್ತನಲ್ಲಿ ನಾವು ಒಳ್ಳೆಯವರಾಗಿ ಹುಟ್ಟಿದವರಾಗಿದ್ದೇವೆ. ಹೇಳ್ರಿ, ಸಮಾಧಾನದ ದೇವರಿಗೆ ಕ್ರಿಸ್ತನಲ್ಲಿ ನಾವು ಸಮಾಧಾನದ ಮಕ್ಕಳಾಗಿ ನಾವು ಹುಟ್ಟಿದವರಾಗಿದ್ದೇವೆ. ಕಮಾನ್ ಹೇಳ್ರಿ, ಆರೋಗ್ಯವಂತನಾದ ದೇವರಿಗೆ ಆರೋಗ್ಯವಂತನಾದ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದವರಾಗಿದ್ದೇವೆ. ಸಿ, ನಿಮ್ಮ ಒಳಗಿರುವ ಆ ನೇಚರ್ ಚೇಂಜ್ ಆಗಿದೆ. ಯು ಆರ್ ಕ್ರಿಯೇಟೆಡ್ ಇನ್ ಕ್ರೈಸ್ಟ್ ಫಾರ್ ದ ಗುಡ್ ವರ್ಕ್, ನಾಟ್ ಬ್ಯಾಡ್ ವರ್ಕ್. ಹೇಳ್ರಿ, ಯಾವುದಕ್ಕೆ ನಾವು ಹುಟ್ಟಿದ್ದೇವೆ? ಸತ್ಕ್ರಿಯೆ ಅಂದರೆ ಒಳ್ಳೆಯ ಕ್ರಿಯೆ. ಕ್ರಿಯೆ ಹೇಳ್ರಿ, ಕ್ರಿಯೆ. ಕ್ರಿಯೆಗಳಿಂದ ನಮಗೆ ರಕ್ಷಣೆ ಆದದಲ್ಲ. ನಾವು ಹುಟ್ಟಿದ್ದೇವೆ ಒಳ್ಳೆಯ ಕ್ರಿಯೆ ಮಾಡಲಿಕ್ಕೆ. ಒಂದು ಕೆಟ್ಟ ಮರವು ಒಳ್ಳೆಯ ಫಲ ಕೊಡುವುದಿಲ್ಲ. ಕೊಡ್ತದಾ? ಕೆಟ್ಟ ಮರವು ಕೆಟ್ಟ ಫಲ ಕೊಡುತ್ತದೆ. ನಾಯಿಯ ಸ್ವಭಾವ ಏನು? ಬೊಗಳುವಂಥದ್ದು. ರೈಟ್? ಬೆಕ್ಕು ಅದರ ಸ್ವಭಾವ, ಅದು ಅದರ ಆಕ್ಷನ್ನ ಮೂಲಕ ಅದು ಯಾರಂತ ನೀವು ಪರಿಚಯ ಮಾಡ್ತೀರಿ. ರೈಟ್? ಕೋಳಿ ಏನು ಮಾಡ್ತದೆ? ಅದು ಕಲಿಯುತ್ತದೆ. ಅದೇ ರೀತಿ ಪಾಪಿಗಳು ಏನು ಮಾಡ್ತಾರೆ? ಪಾಪ ಮಾಡ್ತಾರೆ. ನೀತಿವಂತರು ಏನು ಮಾಡುತ್ತಾರೆ? ನೀತಿಯಲ್ಲಿ ಜೀವಿಸ್ತಾರೆ. ಅದು ನಮ್ಮ ಸ್ವಭಾವ. ಡಿಸೈಡ್, ಇವತ್ತಿನಿಂದ ತೀರ್ಮಾನ ಮಾಡ್ರಿ, ನಾವು ಒಳ್ಳೆಯ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ಕ್ರಿಸ್ತನಲ್ಲಿ ನಾವು ಹುಟ್ಟಿದವರಾಗಿದ್ದೇವೆ. ಕಮನಡ್ರಿ, ಒಳ್ಳೆಯ ದೇವರಿಗೆ ಒಳ್ಳೆಯ ಮಕ್ಕಳಾಗಿ ನಾವು ಕ್ರಿಸ್ತನಲ್ಲಿ ಹುಟ್ಟಿದವರಾಗಿದ್ದೇವೆ. ಕಮನ್ ಹೇಳ್ರಿ, ಹುಟ್ಟಿದವರು. ನೀವು ಹುಟ್ಟಿದ್ದೀರಿ ಒಳ್ಳೆಯವರಾಗಿ. ಅದಕ್ಕೋಸ್ಕರ ನಿಮ್ಮ ಸ್ವಭಾವ ಯಾರ ನಿಮಿತ್ತವಾಗಿ ಬದಲಾಯಿಸಬೇಡಿ. ನೋ ಒನ್ ಕ್ಯಾನ್ ಚೇಂಜ್ ಯುವರ್ ನೇಚರ್. ದೇವರು ನಿಮ್ಮ ಹತ್ರ ಯಾವುದು ಮಾಡಲಿಕ್ಕೆ ಆಗುವುದಿಲ್ಲ ಅದನ್ನು ಮಾಡು ಅಂತ ಹೇಳುವುದಿಲ್ಲ. ಹಳೆ ಒಡಂಬಡಿಕೆಯಲ್ಲಿ ಆತನು ಹೇಳಲೇ ಇಲ್ಲ ವೈರಿಗಳನ್ನು ಪ್ರೀತಿ ಮಾಡಿ ಅಂತ.
ಹೇಳಿದಾನ? ಹಳೆ ಒಡಂಬಡಿಕೆಯಲ್ಲಿ ಹೇಳಲಿಲ್ಲ. ಹಳೆ ಒಡಂಬಡಿಕೆ ಹೇಳಿದ ಹಲ್ಲಿಗೆ ಹಲ್ಲು, ಕಣ್ಣಿಗೆ ಕಣ್ಣು, ವೈರಿಗಳನ್ನು ದ್ವೇಷಿಸು, ಸ್ನೇಹಿತರನ್ನು ಪ್ರೀತಿಸು. ಬಟ್ ಹೊಸ ಒಡಂಬಡಿಕೆಯಲ್ಲಿ ದೇವರು ಹೇಳಿದ, ನಾನು ನಿಮಗೆ ಹೇಳುವುದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಓಕೆ, ಪ್ರೀತಿಸಿರಿ. ದೇವರು ಎಷ್ಟು ಮಂದಿ ನಂಬ್ತೀರಿ ನಿಮ್ಮನ್ನು ಪ್ರೀತಿ ಮಾಡುತ್ತಾನಂತ? ನಂಬ್ತೀರಿ? ಎಷ್ಟು ಮಂದಿ ನಂಬುತ್ತೀರಿ ದೇವರು ಕೆಟ್ಟ ಸ್ವಭಾವಗಳನ್ನು ದ್ವೇಷಿಸ್ತಾನಂತ? ದೇವರು ಪಾಪಿಗಳನ್ನು ಪ್ರೀತಿ ಮಾಡುತ್ತಾನೆ, ಪಾಪಗಳನ್ನಲ್ಲ, ಪಾಪಗಳನ್ನು ದ್ವೇಷಿಸ್ತಾನೆ. ಹಲೋ, ಎಷ್ಟು ಮಂದಿ ನೀವು ನಿಮ್ಮ ಮಕ್ಕಳನ್ನು ಪ್ರೀತಿ ಮಾಡುತ್ತೀರಿ? ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡ್ತೀರಿ, ರೈಟ್? ಪ್ರೀತಿ ಮಾಡ್ತೀರಿ. ಒಂದು ವೇಳೆ ಅದರ ಕೆಟ್ಟ ಸ್ವಭಾವ ಇದ್ದರೆ ಎಷ್ಟು ಮಂದಿ ಅದನ್ನು ದ್ವೇಷಿಸ್ತೀರಿ? ಮಗುವನ್ನಲ್ಲ, ಆ ಸ್ವಭಾವವನ್ನು ಚಟಕ್ಕೊಂದು ಕೊಡ್ತೀರಿ. ಸ್ಟಿಲ್ ಇನ್ಸೈಡ್ ಯು ಲವ್ ದೆಮ್. ಮಗು ಎನಿಸ್ತದೆ, ಮೇರೆ ಪ್ರೀತಿ ಉಂಡ ಅಮ್ಮೇರಿಗೆ, ಪ್ರೀತಿ ಇದ್ದರೆ ಕುಟ್ಟುವೇನೇ. ರೈಟ್? ಪ್ರೀತಿಸುವನೇ ಗದರಿಸ್ತಾನೆ. ಪ್ರೈಸ್ ಗಾಡ್. ಪ್ರೀತಿಸುವನೇ ಗದರಿಸ್ತಾನೆ. ಮುಖಸ್ತುತಿ ಮಾಡುವವನಿಗಿಂತಲೂ ಪ್ರೀತಿಸುವವನು ಹೆಚ್ಚಿಗೆ, ಪ್ರೀತಿಸುವನೇ ಗದರಿಸುವವನೇ ದಯಾಪಾತ್ರನಾಗುತ್ತಾನೆ. ರೈಟ್? ಮಗು ಅನಿಸ್ಬೋದು ನಿಮ್ಮದು, ಅದರ ಮೆಚೂರಿಟಿ ಇಲ್ಲ. ಅದು ಯಾವಾಗ ಮೆಚೂರ್ ಆಗ್ತದೆ? ಓ, ನನ್ನ ತಂದೆ ನಾನು ಗದರಿಸ್ತು, ನನ್ನ ತಂದೆ ನನಗೆ ಬೆತ್ತ ಹಿಡಿದಿದ್ದು, ಇಲ್ಲಾದ್ರೆ ನಾನು ಎಲ್ಲೆಲ್ಲಿ ಓಡ್ತಿದ್ದೆ, ಏನೇನಾಗ್ತದೆ, ಈ ಪೊಸಿಷನ್ಗೆ ಬರ್ತಿರ್ಲಿಲ್ಲ. ರೈಟ್? ಇವತ್ತು ಈ ಪೊಸಿಷನ್ಗೆ ಬರಬೇಕಾದ್ರೆ ತಂದೆಯ ಬೆತ್ತ, ತಂದೆಯ ಗದರಿಕೆ. ನಾನು ಹೇಳ್ತಾ ಚಿಕ್ಕ ಇರುವಾಗ ಫ್ರೆಂಡ್ಸ್ಗಳ ಹತ್ರ ಹೇಳ್ತಿದ್ದೆ, ನನ್ನ ತಂದೆ ಎಷ್ಟು ಜೋರು, ಅವನು ಪಾರ್ಷಲ್ ವ್ಯಕ್ತಿ, ಅವನ ಹತ್ರ ಪ್ರೀತಿಯೇ ಇಲ್ಲ, ಪ್ರೀತಿ ಇದ್ದರೆ ನನಗೆ ಗದರಿಸ್ತಾನ, ಹೊಡೆಯುತ್ತಾ ಇದ್ದಾನ ಹೇಳ್ತಿದ್ದೆ. ಇವತ್ತು ಅವನು ಹಾಗೆ ಮಾಡಿದ್ದರಿಂದ ಈ ಸ್ಥಾನಕ್ಕೆ ಬಂದಿದ್ದೇನೆ. ಮಕ್ಕಳು ಮಾತಾಡ್ಬೋದು, ಮಕ್ಕಳು ಮಾತಾಡ್ತಾರೆ. ಪಾಸ್ಟ್ರು ಸ್ವಲ್ಪ ಗದರಿಸ್ತಾರೆ, ಇಮ್ಮಿಡಿಯೇಟ್ಲಿ ಬರ್ತಾರೆ. ಗಂಚಾವರ ಬಲ್ಲಿ ಅದ ಪಾಸ್ಟನ್ ಕ್ಷಮಿಸಲ್ಲ, ಪಾಸ್ಟನ್ ಕ್ಷಮಿಸರಿ ಹೀರ್ ಎಂತ ಕ್ಷಮಿಸುವುದು? ತಾಯಿ ಹೋಗಿ ಹೇಳ್ತಾನೆ, ಡ್ಯಾಡಿಯನ್ನು ಕ್ಷಮಿಸು ಮಗ, ಡ್ಯಾಡಿಯನ್ನು ಕ್ಷಮಿಸು ಮಗ. ಡ್ಯಾಡಿ ಏನು ಮಾಡ್ತಾರೆ? ಒಳ್ಳೇದು ಮಾಡಿದ್ರು. ನಿನ್ನ ಬುದ್ಧಿಗೆ ಬೆತ್ತ ಹಿಡಿಯದ ತಂದೆ ಮಗುವಿಗೆ ಶತ್ರು. ಚೆನ್ನಾಗಿ ಶಿಕ್ಷಿಸುವ ಪಿತ ಮಗುವಿಗೆ ಮಿತ್ರ. ಇದೆಯಾ? ಎಲ್ಲಿದೆ? ಓದಿ 13:24. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ, ಫ್ರೆಂಡ್. ಅಷ್ಟೇ. ಓಲ್ಡ್ ಟೆಸ್ಟಮೆಂಟ್. ನ್ಯೂ ಟೆಸ್ಟಮೆಂಟಲ್ಲಿ ತೋರಿಸ್ಬೇಕಾ ನಿಮಗೆ? ನ್ಯೂ ಟೆಸ್ಟಮೆಂಟಲ್ಲಿ ತೋರಿಸ್ಬೇಕಾ? ಓದಿ 12:6 ವಚನದಿಂದ ಓದಿರಿ. ಇಬ್ರೂಸ್, ನ್ಯೂ ಟೆಸ್ಟಮೆಂಟ್. ಕರ್ತನು ತಾನು ಪ್ರೀತಿಸುವವನನ್ನೇ ಶಿಕ್ಷಿಸ್ತಾನೆ, ತಾನು ಸೇರಿಸಿಕೊಳ್ಳುವ ಪ್ರತಿಯೊಬ್ಬ ಮಗನನ್ನು ಹೊಡೆಯುತ್ತಾನೆ ಎಂಬುದು. ನೆಕ್ಸ್ಟ್, ನೀವು ಶಿಕ್ಷಿತರಾಗುವುದಕ್ಕಾಗಿ ನಿಮಗೆ ಶಿಕ್ಷೆಯಾಗುತ್ತದೆ ಎಂದು ತಿಳಿದು ಅದನ್ನು ಸಹಿಸಿಕೊಳ್ಳಿರಿ, ದೇವರು ನಿಮ್ಮನ್ನು ಮಕ್ಕಳೆಂದು ನಡೆಸ್ತಾನೆ. ನೆಕ್ಸ್ಟ್, ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ ನೀವು ಆಧಾರದಿಂದ ಹುಟ್ಟಿದವರೇ ಹೊರತು ಪುತ್ರರಲ್ಲ. ಏನ್ ಹೇಳ್ತದೆ? ತಂದೆಯಿಂದ ಶಿಕ್ಷೆ ಹೊಂದದ ಮಗನಲ್ಲಿ ಮಕ್ಕಳೆಲ್ಲರೂ ಹೊಂದುವ ಶಿಕ್ಷೆಯು ನಿಮಗುಂಟಾಗದಿದ್ದರೆ, ನೀವು ಹೇಗೆ ಹುಟ್ಟಿದವರು? ಆಧಾರದಿಂದ, ರಾಂಗ್ ರಿಲೇಶನ್ಶಿಪ್ ಇಂದ ಹುಟ್ಟಿದವರು ನೀವು.
ತಪ್ಪಾಗಿ ಹುಟ್ಟಿದವರು ನೀವು, ಹೊರತು ಪುತ್ರರಲ್ಲ ನೀವು. ನೆಕ್ಸ್ಟ್ ಏನ್ ಹೇಳ್ತದೆ ಓದಿ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂತ ಶರೀರ ಸಂಬಂಧವಾದ ತಂದೆಗಳನ್ನು, ಶರೀರ ಸಂಬಂಧವಾದ ಯಾರು ಹೇಳಿ? ಶರೀರ ಸಂಬಂಧವಾದ ಹೇಳಿ, ನಿಮ್ಮ ತಂದೆ ಹೆಸರು ಹೇಳಿ. ಶರೀರ ಸಂಬಂಧವಾದ ತಂದೆ ಯಾರು? ಎಲ್ಲ ಹೇಳಿ, ಯಾರು? ನಿರಾಲಿ ಹೇಳು, ಯಾರು? ನಿಲ್ಲು, ನಿರಾಲಿಗೆ ಹೇಳು. ಶರೀರ ಸಂಬಂಧವಾದ ನನ್ನ ತಂದೆ ಯಾರು? ಅನಿಲ್ ಸಿಕ್ವೇರ, ಕರೆಕ್ಟ್ ಹೇಳಿದ. ಇದು ಮಾತ್ರವಲ್ಲದೆ ನಮ್ಮನ್ನು ಶಿಕ್ಷಿಸಿದಂಥ ಶರೀರ ಸಂಬಂಧವಾದ ತಂದೆಗಳನ್ನು ಸನ್ಮಾನಿಸ್ತೇವಷ್ಟೇ. ಅವನು ಸನ್ಮಾನಿಸ್ತೇವೆ ನಾವು. ನಮ್ಮ ಆತ್ಮಗಳಿಗೆ ತಂದೆ ಆಗಿರುವ ಆತನಿಗೆ ನಮ್ಮ ಆತ್ಮಗಳಿಗೆ ತಂದೆ ಆಗಿರುವ ಆತನಿಗೆ ನಾವು ಇನ್ನೂ ಹೆಚ್ಚಾಗಿ ಒಳಪಟ್ಟು ಜೀವಿಸಬೇಕಲ್ಲವೇ? ಹೇಳ್ರಿ, ಆತ್ಮಕ್ಕೆ ತಂದೆ. ಹೇಳ್ರಿ, ಆತ್ಮಕ್ಕೆ ತಂದೆ, ಶರೀರಕ್ಕೆ ತಂದೆ. ಈಗ ಇಲ್ಲಿ ಸೇವಕರ ಮುಖಾಂತರ ಮಾತಾಡುವಂಥದ್ದು ನಿಮ್ಮ ಆತ್ಮಿಕ ತಂದೆ ಮಾತಾಡುವಂಥದ್ದು, ನಿಮ್ಮ ಆತ್ಮಕ್ಕೆ ಮಾತಾಡುವಂಥದ್ದು, ನಿಮ್ಮ ಆತ್ಮವನ್ನು ಕರೆಕ್ಟ್ ಮಾಡುವಂಥದ್ದು, ನಿಮ್ಮ ಆತ್ಮವನ್ನು ಶಾರ್ಪ್ ಮಾಡುವಂಥದ್ದು, ನಿಮ್ಮ ಆತ್ಮವನ್ನು ಆತನಿಗೆ ಒಳಪಡಿಸುವಂಥದ್ದು. ಆತನಿಗೆ ಒಳಪಟ್ಟು ಜೀವಿಸಬೇಕು. ಲೋಕಕ್ಕೆ ಒಳಪಟ್ಟು ಜೀವಿಸುವುದಲ್ಲ, ಜನರಿಗೆ ಮೆಚ್ಚುಗೆಯಾಗಿ ಜೀವಿಸುವುದಲ್ಲ, ಅವನನ್ನು ಮೆಚ್ಚಿಸಬೇಕು. ಯೇಸು ಹೇಳಿದ, ಮನುಷ್ಯರಿಂದ ಹೊಂದುವ ಮಾನವನ್ನು ಹೊಂದುವ ನಿಮ್ಮಲ್ಲಿ ದೇವರ ಪ್ರೀತಿ ಎಲ್ಲಿದೆ? ಒಬ್ಬನೇ ದೇವರಿಂದ ಬರುವ ಮಾನವನ್ನು ಅಪೇಕ್ಷಿಸಿದೆ, ಒಬ್ಬರಿಂದ ಒಬ್ಬರು ಮಾನವನ್ನು ಅಪೇಕ್ಷಿಸುವ ನೀವು, ನಿಮ್ಮಲ್ಲಿ ಹೇಗೆ ತಂದೆಯ ಪ್ರೀತಿ ಇರುವಂಥದ್ದು? ಹೌ ಕ್ಯಾನ್? ನಾನು ಹೇಳುವುದನ್ನ ತೋರಿಸ್ತೇನೆ. ಇಲ್ಲಿ ಮುಂದೆ ಓದಿ. ಒಳಪಟ್ಟು ಜೀವಿಸಬೇಕಲ್ಲವೇ? ನೆಕ್ಸ್ಟ್ 10. ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತಂದುಕೊಂಡು. ಯಾವ ತಂದೆಗಳು? ಶರೀರದ ಸಂಬಂಧವಾದ ಕೆಲವೇ ದಿನಗಳು. ಮಗ ಮಲ್ಲಾಯೆ, ಬೇಲೆದಾಗೆ, ಮದ್ಮೆ ಆಂಡು ಮುಗಿಯಿತು. ಪುರುಷನ ತಂದೆ ತಾಯಿಗಳನ್ನು ಬಿಟ್ಟು ಸ್ತ್ರೀ ಒಟ್ಟಿಗೆ ಸೇರುತ್ತಾನೆ, ಮುಗಿಯಿತು. ರೈಟ್. ಮತ್ತು ಅವನಿಗೆ ಜವಾಬ್ದಾರಿ ಬಂತು. ರೈಟ್. ಕೆಲವೇ ದಿನಗಳು. ಆ ತಂದೆಗಳು ಕೆಲವೇ ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತಂದುಕೊಂಡು ತಮ್ಮ ಮನಸ್ಸಿಗೆ ತೋರಿದಂತೆ ನಮ್ಮನ್ನು ಶಿಕ್ಷಿಸಿದರು. ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿ ಶಿಕ್ಷಿಸ್ತಾನೆ. ಹಿತಕ್ಕಾಗಿ. ಹೇಗೆ ನಾವು ಪಾಲುಗಾರರಾಗಬೇಕು? ಆತನ ಪರಿಶುದ್ಧತೆಯಲ್ಲಿ ಶಿಕ್ಷಿಸ್ತಾನೆ. ಹೇಳಿ ತಂದೆ, ಹೇಳಿ ತಂದೆ. ನಿಮಗೆ ಒಳಗಿಂದ ಕಾನ್ಷಿಯಸ್ ಇದ್ದರೆ ನೀವು ಯಾವ ಯಾವ ಹಾಡನ್ನು ಹಾಡೋದಿಲ್ಲ, ನೀವು ಆತ್ಮ ಸಂಬಂಧವಾದ ಹಾಡುಗಳನ್ನು ಹಾಡುತ್ತೀರಿ. ಗಾಡ್ ಇಸ್ ಎ ಸ್ಪಿರಿಟ್. ಆತನನ್ನು ಆತ್ಮದಿಂದಲೂ ರಿಯಾಲಿಟಿಯಿಂದಲೂ ಆರಾಧಿಸಬೇಕು. ನೀವು ಆತ್ಮದಿಂದ, ನಿಮ್ಮ ಒಳಗಿಂದ ಬರ್ತದೆ ಮೆಚೋರ್ ಆದಾಗ. ಫಿಸಿಕಲಿ ಮೆಚೋರ್ ಇಲ್ಲ ಅಂತ ಹೇಳಿದರೆ, ಯಾರ್ಯಾರು ಹೇಳಿದ ಕರೆದಾಗೆ ನೀವು ನಿಮ್ಮ ತಂದೆಯನ್ನು ಕರೀತೀರಿ. ನನ್ನ ಈಗ ಮಗಳಿದ್ದಾಳೆ, 1 ವರ್ಷದವಳು. ಅವಳಿಗೆ ಯಾವುದು ಪಿಕ್ ಮಾಡೋದು ಗೊತ್ತಿಲ್ಲ. ರಶ್ಮಿ ಮಮ್ಮಿ ಕರೆಯೋದು ಬದಲು ಸಿಸ್ಟರ್ ಸಿಸ್ಟರ್ ಅಂತ ಕರೀತಾ ಇದ್ದಾಳೆ ಈಗ. ಹಲೋ, ಯಾಕೆ ಅವಳು ಸಿಸ್ಟರ್ ಅಂತ ಕರೀತಾಳೆ? ಆಕೆಗೆ ಅವಳು ಸಿಸ್ಟರಾ? ಮಮ್ಮಿ. ಯಾಕಂದ್ರೆ ಮಮ್ಮಿ ಕರೆಯುವುದಕ್ಕಿಂತಲೂ ಜಾಸ್ತಿಯಾಗಿ ಸಿಸ್ಟರ್ ಕರೆಯುವವರು ಜಾಸ್ತಿ ಇದ್ದಾರೆ ಇಲ್ಲಿ. ಅವರ ಮಧ್ಯದಲ್ಲಿ ವಾಸ ಮಾಡ್ತಾ ಇದ್ದಾಳೆ. ಅವಳು ಕೇಳಿದ್ದು ಮಮ್ಮಿಗಿಂತ ಹೆಚ್ಚಾಗಿ ಸಿಸ್ಟರ್ ಎಂದು ಕರೆದವರು ಜಾಸ್ತಿ. ಈಗ ಅವಳ ನಿಸ್ತಾರೆ, ಇವರೆಲ್ಲ ಕರೆದಾಗ ನಾನು ಸಹ ಕರೆದೆ ಸಿಸ್ಟರ್ ಅಂತ ಕರೀದು. ಅವಳು ಮೆಲ್ಲ ಈಗ ಸ್ಟಾರ್ಟ್ ಮಾಡಿದೆ ಸಿಸ್ಟರ್ ಅಂತ. ಈಗ ಲ್ಯಾಂಗ್ವೇಜ್ಗಳಲ್ಲಿ ಕೂಡ ಆಗ ಮಲಗು ಮಗ ಅಂತ ಹೇಳುವಾಗ ಬೇಡ ಅಂತ ಹೇಳ್ತಾ ಇದ್ದಾಳೆ. ಈಗ ಮೆಚೋರ್ ಆಗುವಾಗ ಆಕೆ ಗೊತ್ತಾಗ್ತದೆ, ಸಿಸ್ಟರ್ ಅವರಿಗೆ, ನನಗೆ ಮಮ್ಮಿ. ಅದೇ ರೀತಿ ಆತ್ಮಿಕ ಮೆಚೋರಿಟಿಯಲ್ಲಿ ನೀವು ಆ ದೇವರನ್ನು ಅಪ್ಪ, ತಂದೆ ಎಂದು ಕರೀತೀರಿ. ನಿಮ್ಮ ಸಾಂಗ್ಗಳು ತಂದೆಯನ್ನು ಆರಾಧಿಸುವ ಸಾಂಗ್ಗಳು ಇರ್ತವೆ ಹೊರತು
ನೀವು ಸರ್ವೆಂಟಾಗಿ ಆರಾಧಿಸ್ತಿಲ್ಲ, ಮಗನಾಗಿ ತಂದೆಗೆ ಆರಾಧಿಸ್ತೀರಿ. ರೈಟ್? ನೀವು ಮೋಶೆಯ ಹೆಜ್ಜೆಯಲ್ಲಿ ಇದ್ದುಕೊಂಡು ಆರಾಧನೆ ಮಾಡುವುದಿಲ್ಲ, ನೀವು ಯೆಶಾಯನ ಹೆಜ್ಜೆಯಲ್ಲಿ ಇದ್ದುಕೊಂಡು ಆರಾಧನೆ ಮಾಡುವುದಿಲ್ಲ, ನೀವು ಯೇಸುವಿನ ಹೆಜ್ಜೆಯಲ್ಲಿ ಇದ್ದುಕೊಂಡು ಆರಾಧನೆ ಮಾಡ್ತೀರಿ. ನಮ್ಮ ದೊಡ್ಡಣ್ಣ ಹೇಗೆ ಕರೆದಿದ್ದಾನೆ ಅದೇ ರೀತಿ ನೀವು ಆತನು ಕರೀತೀರಿ. ನಮ್ಮ ಊರಲ್ಲಿ ಇಲ್ಲಿ ಕೇಳ್ರಿ, ನಾನು ಚಿಕ್ಕ ಇರುವಾಗ ಒಬ್ಬೊಬ್ಬರಿಗೆ 6 ಮಕ್ಕಳು, ಡಜನ್ ಮಕ್ಕಳು, ಎಲ್ಲ ಟೀಮ್ಗಳು. ಇಲ್ಲಿ ಕೊಂಕಣಿಯಲ್ಲಿ 3 ರೀತಿಯಲ್ಲಿ ಕರೀತಿದ್ದರು. ಕೆಲವರು ತಂದೆಗೆ ಬಾಬಾ ಅಂತ ಕರೆಯುವುದು. ಇಲ್ಮ ಎಷ್ಟೇನಂತ ಕರೀತಿದ್ದೀರಿ? ಬಾಬಾವೇ. ಮತ್ತು ಕೆಲವರು ಅನಾ ಅಂತ ಕರೆಯುವುದು. ಎಷ್ಟು ಮಂದಿ ಅನಾ ಕರೀತಿದ್ದೀರಿ? ಇಲ್ಲಿದ್ದೀರಿ ಯಾರಾದರೂ? ಇಲ್ಲ, ನೋಡಿ ಅಲ್ಲಿರ್ತಾರೆ ಸಿಸ್ಟರ್. ಅನಾ ಅಂತ ಕರೆಯುವುದು. ಇನ್ನು ಕೆಲವರು ಸ್ವಲ್ಪ ಪಪ್ಪ ಅಂತ ಕರೆಯುವುದು. ಮತ್ತೇನಿದೆ? 3 ಗೊತ್ತು ನನಗೆ. ಅಲ್ಲಿ ಕೆಳಗೆ ಒಂದು ಮನೆ ಇದೆ, ಅಲ್ಲಿ ಒಂದು 10 ಮಕ್ಕಳು. ಅಲ್ಲಿ ಫಸ್ಟಿನವಳು ಅನಾ ಅಂತ ಕರೆದವಳು. ಉಳಿದವರೆಲ್ಲರೂ ಅಕ್ಕನನ್ನು ಫಾಲೋ ಮಾಡಿದರು, ಅನಾ ಅಂತ ಕರೆದರು. ನಮ್ಮ ಮನೆಯಲ್ಲಿ ಬಾಬಾ ಅಂತ ಕರೆಯುವುದು. ಯಾಕೆ? ನಾನು ದೊಡ್ಡ ಅಕ್ಕ ಬಾಬಾ ಅಂತ ಕರೆದು ನಾವೆಲ್ಲರೂ ಅದೇ ಕರೆಯುವುದು, ನಾವೆಲ್ಲರೂ ಅವಳನ್ನು ಫಾಲೋ ಮಾಡೋದು. ಕೆಲವು ಮನೆಯಲ್ಲಿ ಪಪ್ಪ, ಅದಕ್ಕೆ ಇನ್ನೊಂದು ಮನೆ ಇದೆ, ಅಲ್ಲಿ ಪಪ್ಪ ಅಂತ ದೊಡ್ಡ ಮಗ ಕರೆದ, ಉಳಿದ ಎಲ್ಲ ಮಕ್ಕಳು ಪಪ್ಪ. ಕೆಲವು ಮನೆಯಲ್ಲಿ ಅಪ್ಪ ಅಂತ ಕರೀತಾರೆ, ಎಲ್ಲರೂ ಅಪ್ಪ. ಅದೇ ರೀತಿ ನಾವು ಅವರನ್ನು ಇವರನ್ನು ಫಾಲೋ ಮಾಡೋದಲ್ಲ. ನಮ್ಮ ದೊಡ್ಡಣ್ಣ ಇದ್ದಾನೆ ನೋಡಿ, ಅವನನ್ನು ಫಾಲೋ ಮಾಡಬೇಕು. ಹೀ ಈಸ್ ಅವರ್ ಬ್ರದರ್. ಇದೆಯಾ ಸಹೋದರ ಅಂತ? ಎಲ್ಲಿದೆ? ಓದಿ 2 ಚಾಪ್ಟರ್ 10 ವರ್ಸ್, ಹೀಬ್ರೂಸ್. ಇಬ್ರಿಯರಿಗೆ ಬರೆದ 2ನೇ ಅಧ್ಯಾಯ 10ನೇ ವಚನ. ಸಮಸ್ತವು ಯಾವನಿಗೋಸ್ಕರ ಯಾವನಿಂದಲೂ ಉಂಟಾಯಿತು, ಆತನು ಬಹು ಮಂದಿ ಪುತ್ರರನ್ನು, ಹೇಳ್ರಿ, ದೇವರಿಗೆ ಎಷ್ಟು ಮಕ್ಕಳು? ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ತನ್ನ ಒಬ್ಬನೇ ಮಗನನ್ನು ಲೋಕ ಕಳಿಸ್ತಾನೆ. ರೈಟ್? ಸಮಸ್ತವು ಯಾವನಿಗೋಸ್ಕರ ಯಾವನಿಂದ ಉಂಟಾಯಿತು, ಆತನು ಬಹು ಮಂದಿ ಪುತ್ರರನ್ನು ಪ್ರಭಾವಕ್ಕೆ ಸೇರಿಸುವಲ್ಲಿ ಅವರ ರಕ್ಷಣಾಕರ್ತನನ್ನು ಬಾಧೆಗಳ ಮೂಲಕ ಸಿದ್ಧಿಗೆ ತರುವುದು ಆತನಿಗೆ ಯುಕ್ತವಾಗಿತ್ತು. ನೆಕ್ಸ್ಟ್ ಯಾಕಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಪವಿತ್ರ ಮಾಡುವಾತನು ಯಾರು? ನೀವೇ ಮಾತಾಡಿ. ಪವಿತ್ರ ಮಾಡುವಾತನು ಯಾರು? ಹಲೋ, ಯಾರು? ಜೀಸಸ್ ಥ್ರೂ ಹಿಸ್ ಬ್ಲಡ್. ಪವಿತ್ರರಾಗುವವರು ಯಾರು? ಆತನ ಬ್ಲಡ್ ಅನ್ನು ನಂಬಿದವರು. ಪವಿತ್ರ ಮಾಡುವಾತನಿಗೂ ಆತನ ಕೃಪೆಯಿಂದ ಪವಿತ್ರರಾದವರಿಗೂ ಒಬ್ಬನೇ ತಂದೆ ಇದ್ದಾನೆ. ಈ ಕಾರಣದಿಂದ ಪವಿತ್ರ ಮಾಡುವಾತನು ಅಂದರೆ ಯೇಸು, ಪವಿತ್ರರಾಗುವನೆಂದರೆ ನಮ್ಮನ್ನು, ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ. ಆತನಿಗೆ ನಾಚಿಕೆ ಇಲ್ಲ ನಿಮ್ಮನ್ನು ಸಹೋದರ ಅಂತ ಕರೀಲಿಕ್ಕೆ. ನಿಮ್ಗೆ ಯಾಕೆ ನಾಚಿಕೆ? ನಿಮ್ಮ ಶಾರೀರಿಕ ಸಹೋದರನಿಗೆ ನಾಚಿಕೆ ಆಗ್ಬಹುದು. ಒಬ್ಬ ಸಹೋದರ ದೊಡ್ಡ ಪೋಸ್ಟಲ್ಲಿದ್ದಾನೆ, ಮತ್ತೊಬ್ಬ ಪಿಯೋನ್ ಕೆಲಸ ಮಾಡ್ತಾನೆ ಅದೇ ಕಂಪನಿಯಲ್ಲಿ. ಕೆಲವೊಮ್ಮೆ ವರ್ಷಗಟ್ಟಲೆ ಗೊತ್ತೇ ಇರುವುದಿಲ್ಲ ಇವರು ಸಹೋದರರಂತ. ಅವನು ಹೇಳುವುದೇ ಇಲ್ಲ ಇವನು ನಮ್ಮ ಅಂತ. ತನ್ನ ಘನತೆಗೆ ಸ್ವಲ್ಪ ಧಕ್ಕೆ ಆಗುವುದು ಅಂತ. ರೈಟ್? ಕೆಲವೊಮ್ಮೆ ನನಗೆ ಒಬ್ಬ ಸಹೋದರ ನನಗೆ ಗೊತ್ತೇ ಇಲ್ಲ ಎಷ್ಟು ಸಮಯ, ನಮ್ಮನ ಎಷ್ಟು ದಿನ ಗೊತ್ತೇ ಹೇಳುವುದೇ ಇಲ್ಲ. ಯಾಕೆ? ಎಲ್ಲಿಯಾದರೂ ತನ್ನ ಪೊಸಿಷನ್, ಘನತೆಗೆ, ಗೌರವಕ್ಕೆ ಧಕ್ಕೆ ಆಗುವುದು, ನಾಚಿಕೆ ಆಗ್ತದೆ. ಬಟ್ ನಿಮ್ಮನ್ನು ಸಹೋದರರೆಂದು ಕರೀಲಿಕ್ಕೆ ಯೇಸುಗೆ ನಾಚಿಕೆ ಆಗಲಿಲ್ಲ. ಹಿ ಲವ್ಸ್ ಯು ಸೋ ಮಚ್. ಯು ಆರ್ ಹಿಸ್ ಪ್ರೈಡ್. ನೀವು ಆತನ ಗೌರವವಾಗಿದ್ದೀರಿ, ನೀವು ಆತನ ಮಹಿಮೆ ಆಗಿದ್ದೀರಿ. ನಿಮ್ಮನ್ನು ಆತನು ಸಹೋದರ ಎನ್ನುವುದಕ್ಕೆ ಆತನು ನಾಚಿಕೆ ಪಡುವುದಿಲ್ಲ. ಕಮಾನ್, ನಿಮ್ಮ ಶಾರೀರಿಕ ಸಹೋದರ ನಾಚಿಕೆ ಪಡ್ಬೋದು, ನಿನ್ನ ರಿಲೇಟಿವ್ಸ್ಗಳು ನಾಚಿಕೆ ಪಡ್ಬೋದು, ನಿನ್ನ ಸಿಬ್ಲಿಂಗ್ ನಾಚಿಕೆ ಪಡ್ಬೋದು, ನಿನ್ನ ಕಸಿನ್ ನಾಚಿಕೆ ಪಡ್ಬೋದು. ಬಟ್ ಯೇಸು ನಿನ್ನನ್ನು ತನ್ನ ಸಹೋದರ ಅಂತ ಹೇಳುವುದಕ್ಕೆ ನಾಚಿಕೆ ಪಡುವುದೇ ಇಲ್ಲ. ಅವನೇನು ಹೇಳ್ತಾನೆ ಮುಂದೆ ಓದಿಯಲ್ಲಿ 12ನೇ ವಚನ, ನಿನ್ನ ನಾಮ ಮಹಿಮೆಯನ್ನು ನನ್ನ ಸಹೋದರರಿಗೆ ತಿಳಿಸುವೆನು,
ಸಭಾ ಮಧ್ಯದಲ್ಲಿ ನಿನಗೆ ಸ್ತುತಿ ಪದಗಳನ್ನು ಹಾಡುವೆನು. Sing, I will declare your name to my brethren. In the midst of the assembly, I will sing praise to you. In the church assembly. Next. ನಾನು ದೇವರ ಮೇಲೆ ಭರವಸೆ ಬಿಟ್ಟವನಾಗಿರುವೆನು ಎಂತಲೂ, ಇಗೋ ನಾನು ದೇವರು ನನಗೆ ದಯಪಾಲಿಸಿರುವ ಮಕ್ಕಳು ಇದ್ದಾವೆ ಅಂತಲೂ ಹೇಳುವೆನು. ಇಲ್ಲಿ ದೇವರು, ಇವರಿಗೆ ದೇವರಿಗೆ ಈಗ ಮಗ ಅಲ್ಲ, ಮಕ್ಕಳು. ನೀವೆಲ್ಲರೂ ಆತನ ಮಕ್ಕಳು. ಮಕ್ಕಳು ಹೇಳಿರಿ, ಕ್ರಿಸ್ತನಲ್ಲಿ ನಾವು ಮಕ್ಕಳಾಗಿದ್ದೇವೆ. 2-3 ಜನ ಕೇಳಿ, ನಾವು ಮಕ್ಕಳು. ಹಾಗಾದರೆ ವಾಕ್ಯವನ್ನು ಕೇಳುವಾಗ ತಂದೆ ನಿಮ್ಮ ಹತ್ರ ಮಾತಾಡುವಂಥದ್ದನ್ನು ಕೇಳಿರಿ. ಓಕೆ, ನಿಮ್ಮ ತಂದೆ ನಿಮ್ಮನ್ನು ತನ್ನ ಸ್ವಭಾವದಲ್ಲಿ, ತನ್ನ ಕ್ಲಾಸಲ್ಲಿ ನಿಮ್ಮನ್ನು ಹುಟ್ಟಿಸಿದ್ದಾನೆ. ಆತನ ನೇಚರಲ್ಲಿ ನಿಮ್ಮನ್ನು ಹುಟ್ಟಿಸಿದ್ದಾನೆ. ಆತನ DNA ನೀವು ಹುಟ್ಟಿದ್ದೀರಿ. ನೀವು ಆತನ ಸಂತಾನವಾಗಿದ್ದೀರಿ. ನೀವು ಆತನ ಬ್ರೀಡ್ ಆಗಿದ್ದೀರಿ, ಹೈಯರ್ ಬ್ರೀಡ್. ಬೈಬಲ್ ಹೇಳ್ತೇವೆ ನೀವು ಆತನ ಸಂತಾನ. ಬೇರೆ ವಾಕ್ಯ ಮೆಡಿಟೇಟ್ ಮಾಡೋದಂದ್ರೆ ದೇವರೊಟ್ಟಿಗೆ ನಮ್ಮ ಸಂಬಂಧ, ಲೈಫ್. ಆದಾಮನು ಆ ಲೈಫನ್ನು ಕಳಕೊಂಡ. ಅಲ್ಲಿ ಮರಣ ಸ್ಟಾರ್ಟ್ ಆಯಿತು. ಒಂದು ಹಣ್ಣು, ಆ್ಯಪಲ್ ಹಣ್ಣು, ಅದು ಯಾವಾಗ ಒಂದು ಮಾವಿನ ಹಣ್ಣು ಅದು ಮರಕ್ಕೆ ಕನೆಕ್ಟ್ ಆದಾಗ ಅದರ ಲೈಫ್ ಇದೆ. ಮೂಮೆಂಟ್ ಆ ಮರದಿಂದ ನೀವು ಡಿಸ್ಕನೆಕ್ಟ್ ಮಾಡ್ತೀರಿ, ಆ ದಿವಸದಿಂದ ಅದು ಸಾಯಲಿಕ್ಕೆ ಪ್ರಾರಂಭವಾಗ್ತದೆ. ಡೆತ್ ಅದನ್ನು ಆವರಿಸ್ತದೆ. ಇಮಿಡಿಯೇಟ್ಲಿ ಕೆಲವು ದಿನ ನಂತರ ಅದು ಕೊಳೆಯುತ್ತದೆ. ಯಾವಾಗ ಮನುಷ್ಯನು ದೇವರ ತೊಟ್ಟಿನಿಂದ, ಲೈಫ್ನಿಂದ ಡಿಸ್ಕನೆಕ್ಟ್ ಆದ, ಮರಣವು ಅವನಿಂಬಾಲಿಸಿತು. ಓಕೆ, ಸಿಕ್ನೆಸ್ಗಳು ಆವರಿಸಿದವು, ಕರ್ಸ್ಗಳು ಆವರಿಸಿದವು. ಬಟ್ ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥನು ಒಬ್ಬನೇ, ಆತನು ಮನುಷ್ಯನಾಗಿರುವ ಯೇಸು ಕ್ರಿಸ್ತನು. ತಂದೆಯಾದ ದೇವರು ಕ್ರಿಸ್ತನಲ್ಲಿ ಆ ಲೈಫನ್ನು ನಮಗೆ ಕೊಟ್ಟಿದ್ದಾನೆ, ಆ ಜೀವವನ್ನು ಕೊಟ್ಟಿದ್ದಾನೆ, ರೀಕನೆಕ್ಟ್ ಮಾಡಿದ್ದಾನೆ. ಹೇಗೆ ಕನೆಕ್ಟ್ ಆಗುವುದು? ಥ್ರೂ ದ ಗಾಸ್ಪೆಲ್, ಸುವಾರ್ತೆಯ ಮೂಲಕ. ಹೇಳಿ, ಸುವಾರ್ತೆ. ಅದು ಡೈರೆಕ್ಟ್ ಆಗಿ ಕನೆಕ್ಟ್ ಆಗುವುದಿಲ್ಲ. ಆ ಸುವಾರ್ತೆ ನಿಮ್ಮ ವಶಕ್ಕೆ ಕೊಡಲ್ಪಟ್ಟಿದೆ ಥ್ರೂ ದ ಗಾಸ್ಪೆಲ್. ಎಲ್ಲಿದೆ ಬೈಬಲಲ್ಲಿ? ಓದಿರಿ. 1 ತಿಮೋತಿ 1:9. 1 Timothy 1:9. ಆದರೆ ಅದರ 10ನೇ ಓದಿ. 10ನೇ ವಚನ, 11ನೇ ವಚನ ತೆಗೀರಿ. 2 ತಿಮೋತಿ ಓದಿರಿ. 2 ತಿಮೋತಿ 1:9. ಆತನು ನಮ್ಮಲ್ಲಿ ಸುಕೃತ್ಯಗಳನ್ನು ನೋಡಿದ್ದರಿಂದಲ್ಲ. ಹೇಳ್ರಿ, ಆತನು ನಮ್ಮಲ್ಲಿ ಸುಕೃತ್ಯ ಅಂದರೆ ಒಳ್ಳೆಯ ಕ್ರಿಯೆಗಳನ್ನು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದಿದ್ದಾನೆ. He has called you. ಪ್ರತಿಯೊಬ್ಬ ವ್ಯಕ್ತಿಯನ್ನು ಆತನು ಕರೆದಿದ್ದಾನೆ. He called you. ಆತನು ಸುವಾರ್ತೆ ಅಂದರೆ ಏನು? ಪ್ರತಿಯೊಬ್ಬ ವ್ಯಕ್ತಿಯನ್ನು ದೇವರು ಕರೆದಿದ್ದಾನೆ. ನಾವು ಘೋಷಣೆ ಮಾಡೋದು. ಹೇಗೆ ಕರೆದಿದ್ದಾನೆ? ಹೇಗೆ ನೀನು ಇದ್ದೀಯೋ ಹಾಗೆಯೇ ನಿನ್ನನ್ನು ಕರೆದಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿ ಹೇಳ್ಬೋದು, ನೀನು ಬದಲಾಗು ನನ್ನ ಹತ್ತಿರ ಬಾ ಅಂತ. ಯೇಸು ಹೇಳ್ತಾನೆ, ನಿನ್ನಿಂದ ನೀನು ಬದಲಾಯಿಸಲಿಕ್ಕೆ ಆಗುವುದಿಲ್ಲ. ನನಗೆ ಬದಲಾದವರು ಬೇಡ, ಇದ್ದವರಾಗಿ ಬನ್ನಿ, ನಾನು ನಿಮ್ಮನ್ನು ಬದಲಾಯಿಸ್ತೇನೆ. ಅನೇಕರು ಇವತ್ತು ಕಂಡಮಿನೇಷನ್ ಅಲ್ಲಿದ್ದಾರೆ, ಅನೇಕರು ಡಿಸ್ಕರೇಜ್ಮೆಂಟ್ ಅಲ್ಲಿದ್ದಾರೆ. ನಾನು ಒಳ್ಳೆಯವನಲ್ಲ. ಪೇತ್ರ ಹೇಳಿದ, ಸ್ವಾಮಿ ನನ್ನನ್ನು ಬಿಟ್ಟು ಹೋಗು, ನಾನು ಪಾಪಾತ್ಮ ಅಂತ ಹೇಳಿದ. ಓ, ನಿನ್ನೇ ಬೇಕು ನನಗೆ, ನೀನೇ ಬೇಕು ಹೇಳಿದ. ಇನ್ನು ನಿನ್ನನ್ನು ಮೀನಲ್ಲ ಮನುಷ್ಯರು ನೀಡುವ ಬೆಸ್ತರನ್ನಾಗಿ ಮಾಡ್ತೇನೆ, ನೀನೇ ಬೇಕು. ಪೇತ್ರನು ಇದ್ದಾಗ ಒಪ್ಪಿಕೊಂಡು, ನಾನು ಪಾಪಾತ್ಮ, ಬಂದ, ಬಾ, ನಾನು ಬದಲಾಯಿಸ್ತೇನೆ. ಐ ವಿಲ್ ಚೇಂಜ್ ಯುವರ್ ಲೈಫ್. ನಿನ್ನನ್ನು ವ್ಯತ್ಯಾಸದ ವ್ಯಕ್ತಿಯನ್ನಾಗಿ ಮಾಡುತ್ತೇನೆ. ಇಷ್ಟು ದಿನ ಮೀನು ಹಿಡಿತಿದ್ದಿ, ಇನ್ನು ದೊಡ್ಡ ದೊಡ್ಡ ಮೀನುಗಳನ್ನು ಹಿಡಿತಿ, ನೀನು ಮನುಷ್ಯರನ್ನು ಹಿಡಿಯುತ್ತಿ.
ನೀವು ವೀಕ್ ಆಗಿರಬಹುದು, ದೇವರು ನಿನ್ನನ್ನು ಕರೆದಿದ್ದಾನೆ. ನೀನು ಅಸಡ್ಡೆ ಆದವನಾಗಿರ್ಬೋದು, ದೇವರು ನಿನ್ನನ್ನು ಕರೆದಿದ್ದಾನೆ. ನೀನೇ ನನಗೆ ಬೇಕು. ಐ ವಿಲ್ ಮೇಕ್ ಯು. ನಿನ್ನನ್ನು ಆತನು ರೂಪಿಸ್ತಾನೆ. ಯು ಆರ್ ದ ವರ್ಕ್ ಮ್ಯಾನ್ಶಿಪ್ ಆಫ್ ಗಾಡ್. ಆತನು ನಮ್ಮಲ್ಲಿ ಸುಕೃತ್ಯಗಳು ನೋಡಿದ್ದರಿಂದಲ್ಲ, ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದಿದ್ದಾನೆ. ವೆನ್ ಯು ಬಿಲೀವ್, ನೀವು ಪರಿಶುದ್ಧನಾದ ದೇವರಿಗೆ ಪರಿಶುದ್ಧರಾದ ಮಕ್ಕಳಾಗಿ ನೀವು ಹುಟ್ಟುತ್ತೀರಿ. ನೆಕ್ಸ್ಟ್ ನೆಕ್ಸ್ಟ್ 10ನೇ ವಚನ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅನುಗ್ರಹಿಸಿ. ಈಗ ಎಷ್ಟಲ್ಲ, ಯಾವಾಗ ಅನುಗ್ರಹಿಸಿದ್ದು? ಅನಾದಿ ಕಾಲ. ಹೇಳ್ರಿ, 2000 ವರ್ಷಗಳ ಹಿಂದೆ ಅಲ್ಲ, ಅನಾದಿ ಕಾಲದಲ್ಲಿ. ಆದಾಮನು ಹುಟ್ಟುವ ಮುಂಚೆನೆ. ಆದಾಮನು ಹುಟ್ಟಲೇ ಇಲ್ಲ. ಜಗತ್ತುತ್ಪತ್ತಿಗೆ ಮುಂಚೆ ಆತನು ನಮ್ಮನ್ನು ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಯಾವಾಗ ನೀವು ಆರಿಸಲ್ಪಟ್ಟವರು? ಓದಿದ್ದೀರಾ? ಯಾವಾಗ ಆರಿಸಲ್ಪಟ್ಟವರು? ಜಗತ್ತು ಉತ್ಪತ್ತಿಗಿಂತ ಮುಂಚೆ. ಈ ಜಗತ್ತು ಉಂಟೇ ಆಗಲಿಲ್ಲ, ಆಗಲೇ ದೇವರನ್ನ ನೋಡಿದ್ದಾನೆ. ನೀವು ಅಕಸ್ಮಾತ್ತಾಗಿ ಹುಟ್ಟಿದವರಲ್ಲ, ನೀವು ಯಾರ್ಯಾರ ಮಿಸ್ಟೇಕ್ ಅಲ್ಲ. ಯು ಆರ್ ದ ಪ್ಲಾನ್ ಅಂಡ್ ಪರ್ಪಸ್ ಆಫ್ ಗಾಡ್. ದೇವರು ನೀನು ಹುಟ್ಟುವ ಮುಂಚೆ ನಿನ್ನನ್ನು ನೋಡಿದ್ದಾನೆ. ನಾನು ಸ್ಕ್ರಿಪ್ಚರ್ ತೋರಿಸ್ತೇನೆ, ಇದು ಕಂಪ್ಲೀಟ್ ಮಾಡುವ. ಹೇಗೆಂದ್ರೆ ನಾವು ಪ್ರೀತಿಯಲ್ಲಿ ಓಕೆ ಪ್ರೀತಿಯಲ್ಲಿ 11ನೇ ವಚನ. ಆತನು ಅನಾದಿ ಕಾಲದಲ್ಲಿ ಆ ಕೃಪೆಯನ್ನು ಕ್ರಿಸ್ತ ಯೇಸು ನಮಗೆ ಅನುಗ್ರಹಿಸಿ ಈಗ ನಮ್ಮ ರಕ್ಷಕನಾದ ಕ್ರಿಸ್ತ ಯೇಸುವಿನ ಪ್ರತ್ಯಕ್ಷತೆಯ ಮೂಲಕ ಅದನ್ನು ಪ್ರಕಾಶಪಡಿಸ್ತಾನೆ. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ, ಹೇಗೆ ಮರಣವನ್ನು ನಿವೃತ್ತಿ ಮಾಡಿ, ಹೇಳ್ರಿ, ಮರಣಕ್ಕೆ ರಿಟೈರ್ಮೆಂಟ್. ಈತನು ಮರಣವನ್ನು ನಿವೃತ್ತಿ ಮಾಡಿ ಸುವಾರ್ತೆಯ ಮೂಲಕ ಜೀವವನ್ನು, ನಿರ್ಲಯತ್ವವನ್ನು ಪ್ರಕಾಶಗೊಳಿಸ್ತಾನೆ. ಓಕೆ, ಈಗ ಓದಿರಿ 1ನೇ ಅಧ್ಯಾಯ 4ನೇ ವಚನ. ಎಫೆಸಿಯನ್ 1 ಚಾಪ್ಟರ್. ಹೇಗಿದೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಓದಿ. ಯಾವಾಗ ಆರಿಸಿಕೊಂಡದ್ದು? ಯಾವಾಗ ಆರಿಸಿಕೊಂಡು? ಪಕ್ಕದವನಿಗೆ ಹೇಳಿ, ಯಾವಾಗ ಆರಿಸಿಕೊಂಡದ್ದು? ಜಗತ್ತಂದ್ರೆ ಏನು? ಸೂರ್ಯ, ಚಂದ್ರ, ನಕ್ಷತ್ರ. ಹಲೋ, ದೇವರ ಫಸ್ಟ್ ಡೇ, ಲೆಟ್ ದೇರ್ ಬಿ ಲೈಟ್. ಹಲೋ, ಅದಕ್ಕಿಂತ ಮುಂಚೆ ನಿನ್ನನ್ನು ಆತನು ಆರಿಸಿಕೊಂಡಿದ್ದಾನೆ. ದಟ್ ಮೀನ್ಸ್ ನಿನ್ನನ್ನು ದೇವರು ಮುಂಚೆನೆ ನೋಡಿದ್ದಾನೆ. ಹಲೋ, ಸುವಾರ್ತೆ ಅಂದರೆ ನಿಮ್ಮ ಪರಿಚಯ ನಿಮಗೆ ಕೊಡುವುದು. ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಕ್ರಿಸ್ತನ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದಾಮನು ಬೀಳುವ ಮುಂಚೆನೆ ನಿಮ್ಮನ್ನು ಆರಿಸಿಕೊಂಡಿದ್ದಾನೆ. ಇಟ್ಸ್ ಅ ಗಾಸ್ಪೆಲ್. 13ನೇ 8ನೇ ವಚನ, ಪ್ರಕಟಣೆ ಗ್ರಂಥ ಓದಿ. ಓಕೆ, ಜಗತ್ತುತ್ಪತ್ತಿಗೆ ಮೊದಲೇ, ಹೇಳ್ರಿ, ಕಮನ್, ಜಗತ್ತುತ್ಪತ್ತಿಗೆ ಕೊಯ್ಯಲ್ಪಟ್ಟ ಕುರಿಯದಾತನ ಬಳಿಯಲ್ಲಿರುವ ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವು. ನಿನ್ನ ಹೆಸರು ಯಾವಾಗ ಬರೆಯಲ್ಪಟ್ಟಿದೆ? ಅಯ್ಯೋ, ನಿಮ್ಮ ಮಮ್ಮಿ ಡ್ಯಾಡಿಗೆ ನಿಮ್ಮ ಹೆಸರೇ ಗೊತ್ತಿಲ್ಲ, ದೇವರಿಗೆ ಮೊದಲೇ ನಿನ್ನ ಹೆಸರು ಗೊತ್ತು. ನಿನ್ನ ಹೆಸರು ಕೃಪಾಕರ್, ಅಕಸ್ಮಾತ್ ಆಗಿ ಇಡ್ಲಿಲ್ಲ. ಕೊರೇಶನ್ ಹುಟ್ಲೇ ಇಲ್ಲ. ಕೊರೇಶನ್ಗೆ ದೇವರು ಹೇಳ್ತಾನೆ, ನಿನ್ನ ಹೆಸರಿಡಿದು ಕರೆಯುವ ನಾನು ಯೆಹೋವ. ನೀನು ನನ್ನನ್ನು ಅರಿಯದವನಾಗಿದ್ದರು ನಿನಗೆ ಒಂದು ಸ್ಥಾನ ಕೊಟ್ಟಿದ್ದೇನೆ, ಬಿರುದು ಕೊಟ್ಟಿದ್ದೇನೆ. ಯು ಡೋಂಟ್ ನೋ ಮೀ. ಜರಮಯನನ್ನು ದೇವರು ಕರೆದ. ಜರಮಯ ಕರೆಯುವಾಗ ಹೇಳ್ತಾನೆ, ನಾನು ಬಾಲಕ. ಬಾಲಕ ಹೇಳಬೇಡ, ಡೋಂಟ್ ಸೇ. ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಉದರದಲ್ಲಿ ಪ್ರಾರಂಭವಾಗುವ ಮುಂಚೆನೆ ನಾನು ನಿನ್ನನ್ನು ತಿಳಿದಿದ್ದೇನೆ. ಓದಿರಿ ವಚನವನ್ನು ಓದಿ. 1:5, ಎರೆಮ್ಯ 1:5, ಜರಮಯ 1:5. ನಾನು ನಿನ್ನನ್ನು, 4ನೇ ವಚನ ಓದಿ. ಯೆಹೋವನು ಈ ವಾಕ್ಯವನ್ನು ನನಗೆ ದಯಪಾಲಿಸಿದನು. ನೆಕ್ಸ್ಟ್,
ನಾನು ನಿನ್ನನ್ನು ಗರ್ಭದಲ್ಲಿ ರೂಪಿಸುವುದಕ್ಕಿಂತ ಮುಂಚೆ ನಿನ್ನನ್ನು ತಿಳಿದಿದ್ದೇನು. ನೀನು ಉದರದಿಂದ ಬರುವುದಕ್ಕೆ ಮೊದಲೇ ನಿನ್ನನ್ನು ಪ್ರತಿಷ್ಠಿಸಿದೆನು. ಜನಾಂಗಗಳಿಗೆ ಪ್ರವಾದಿಯನ್ನಾಗಿ ನಿನ್ನನ್ನು ನೇಮಿಸ್ತೇನಲ್ಲ. ನೆಕ್ಸ್ಟ್. ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯೆಹೋವನೇ, ನಾನು ಮಾತು ಬಲ್ಲವನಲ್ಲ, ಬಾಲಕನು ಎಂದು ಭಿನ್ನವಿಸ್ತೇನು. ಒಂದು ನೆವ ಕೊಟ್ಟ. ಇವತ್ತು ಅನೇಕರ ಹತ್ರ ನೆವ ಇದೆ. ದೇವರು ನಿನ್ನನ್ನು ಏನು ಕರೆದಿದ್ದಾನೆ ಅದನ್ನು ಬಿಟ್ಟು ದೇವರ ಹತ್ರ ನೆವ ಮಾತಾಡೋದು. ಅದನ್ನು ಮಾತಾಡಿದಾಗ ದೇವರೇನು ಹೇಳ್ತಾನೆ? ಓದಿ ಮುಂದೆ. ಆಗ ಯೆಹೋವನು ಹೇಳಿ, ಆಗ ಯೆಹೋವನು ಹೇಳಿ, ಆಗ ಯೆಹೋವನು ಹೇಳಿ, ಆಗ ದೇವರು ಬಾಲಕನೆನ್ನಬೇಡ. ಬಟ್ ದ ಲಾರ್ಡ್ ಸೆಡ್ ಟು ಮೀ, ಡು ನಾಟ್ ಸೇ ಐ ಆಮ್ ಎ ಯೂತ್. ಹೇಳ್ರಿ, ಹಾಗೆ ಹೇಳಬೇಡ. ದೇವರು ಹೇಳ್ತಾ ಇದ್ದಾನೆ, ನೀನು ಗುಣವಾಗಿದ್ದಿ, ನಾನು ಸಿಕ್, ಹಾಗೆ ಹೇಳಬೇಡ. ನಾನು ಬಹಳ ಬಡವ, ಹಾಗೆ ಹೇಳಬೇಡ. ಪಕ್ಕದವ್ರಿಗೆ ಹಾಗೆ ಹೇಳಬೇಡ. ಪಾಸ್ಟ್ರೇ, ನಾನು ತುಂಬ ವೀಕ್ ಆಗಿದ್ದೀನಿ, ಹಾಗೆ ಹೇಳಬೇಡ. ಯು ಆರ್ ಸ್ಟ್ರಾಂಗ್. ಪಾಸ್ಟ್ರೇ, ನನಗೆ ಬರವಿಲ್ಲ, ಹಾಗೆ ಹೇಳಬೇಡ. ನಾನು ಒಂದೊಂದು ಹೇಳ್ತೇನೆ, ನೀವೇನೇನು ಹೇಳಬೇಕು, ಹಾಗೆ ಹೇಳಬೇಡ. ಓಕೆ, ನನಗೆ ಬರವಿಲ್ಲ, ನನ್ನ ಹತ್ರ ಆಗೋದಿಲ್ಲ, ನನಗೆ ಸೊಂಟ ನೋವು, ನನಗೆ ಮಂಗಳೂರಿನಿಂದ ಇಲ್ಲಿ ಬರಲಿಕ್ಕೆ ದೂರ ಆಗ್ತದೆ, ಟವರ್ ಸವೆಯುತ್ತದೆ. ಇಸ್ರಾಯೇಲರದ್ದು ಚಪ್ಪಲೇ ಸವೆಯಲಿಕ್ಕೆ ದೇವರು ಬಿಡಲಿಲ್ಲ ಅಂತೆ, ನಿಮ್ಮ ಟಯರ್ ಸವೆಯಲಿಕ್ಕೆ ಬಿಡ್ತಾನ? ಬಟ್ಟೆನೇ ಅವರದ್ದು ಜೀರ್ಣ ಆಗಲಿಲ್ಲಂತೆ. ಅವರು ಬೆಳೀತಿರುವಾಗ ರೇನನಾಗೆ ಅಥವಾ ರೀಸನಾಗೆ ಹಾಕಿದ ಬೆಟ್ಟೆ ದೊಡ್ಡ ಆಗೋಗಿ ಇಲ್ಲಿಗೆ ಬರಲಿಲ್ಲ, ಬಟ್ಟೆ ಕೂಡ ಬೆಳೆಯಿತು. ಅವರ ಚಪ್ಪಲೇ ಸವೆಯಲಿಕ್ಕೆ ಬಿಡಲಿಲ್ಲ, ಚಪ್ಪಲ್ ಕೂಡ ಬೆಳೆಯಿತು ಅವರೊಟ್ಟಿಗೆ. ಮಗುವಿನ ಚಪ್ಪಲ್ ಹಾಕಿದ್ದು ದೊಡ್ಡ ಪ್ರೌಢಾವಸ್ಥೆಗೆ ಬರುವುದು ಚಪ್ಪಲ್ ದೊಡ್ಡದು. ಬೈಬಲ್ ಹೇಳ್ತದೆ ಅವರ ಚಪ್ಪಲ್ ಸವೆಯಲಿಲ್ಲ, ಮೆಟ್ಟು ಸವೆಯಲಿಲ್ಲ, ಬಟ್ಟೆ ಅಲ್ಲ ರೀ. ದೇವರಿಗೋಸ್ಕರ ನೀವು ಏನಾದರೂ ಮಾಡೋದಾದ್ರೆ ಯಾರು ಹೇಳಿದ್ರು ನಿಮಗೆ ವೇಸ್ಟ್ ಅಂತ? ಅದು ಯಾರು ಹೇಳಿದ್ದು ವೇಸ್ಟ್ ಅಂತ? ನೀವು ಯಾವ್ಯಾವ ಕಳ್ಳನ ಸ್ವರವನ್ನು ಕೇಳಿದ್ದೀರಿ. ಕಳ್ಳನ ಸ್ವರ, ಕಳ್ಳ ಯಾರ ಮುಖಾಂತರ ಬರ್ಬೋದು. ನೀವು ಜಾಸ್ತಿ ಯಾರು ನಂಬ್ತೀರಿ ನೋಡಿ, ಅವನ ಮುಖಾಂತರ ಮಾತಾಡ್ತಾನೆ. ರೈಟ್, ಯಾರ್ಯಾರ ಮುಖಾಂತರ ಮಾತಾಡ್ತಾನೆ. ದೇವರಿಷ್ಟೇ ಹೇಳ್ತಾನೆ, ನೀನು ಹಾಗೆ ಹೇಳಬೇಡ. ಯಾರಾದ್ರೂ ಹೇಳುವುದಾದ್ರೆ ನನ್ನ ಟಯರ್ ಸವಿತದೆ ಈ ರೋಡಲ್ಲಿ ಅಂತ ಹೇಳಿದಿರಿ, ನಿಮ್ಮ ಟಯರ್ ಜಾಸ್ತಿ ಬಾಳಿಕೆಗೆ ಬರ್ತದೆ. ರೈಟ್. ಕರ್ತನಿಗೋಸ್ಕರ ನೀವು ಏನು ಕಳಕೊಳ್ತೀರಿ ಅದನ್ನು ಪಡಕೊಳ್ತೀರಿ. ಮಾರ್ಕ್ ದಿಸ್ ವರ್ಡ್. ನನ್ನ ನಿಮಿತ್ತವಾಗಿ ನೀವು ಏನು ಕಳಕೊಳ್ತೀರಿ ಅದನ್ನು ಪಡಕೊಳ್ತೀರಿ. ವಾಟ್ ಎವರ್ ಯು ಡೂ, ನೀನು ಏನು ಮಾಡ್ತಾ ಇದ್ದಿ, ಎಕ್ಸ್ಪೆಕ್ಟ್ ಫ್ರಮ್ ಗಾಡ್, ಡೋಂಟ್ ಎಕ್ಸ್ಪೆಕ್ಟ್ ಫ್ರಮ್ ಚರ್ಚ್ ಅಂಡ್ ಪೀಪಲ್. ರೈಟ್. ಯು ಎಕ್ಸ್ಪೆಕ್ಟ್ ಫ್ರಮ್ ಅದರ್ ಪೀಪಲ್. ಜನರಿಂದ ನೀನು ಬಯಸ್ತಾ ಇದ್ದಿ, ನೀನು ಕರ್ತನಿಗೋಸ್ಕರ ಮಾಡಿದ್ದಲ್ಲ. ಅದಕ್ಕೋಸ್ಕರ ನಿನಗೆ ನಿರಾಶೆ ಆಗ್ತದೆ. ಯು ಟ್ರೈಂಗ್ ಟು ಡ್ರಾ ಅಟೆನ್ಷನ್ ಫ್ರಮ್ ಸಂಬಡಿ. ಯು ಟ್ರೈಂಗ್ ಟು ರಿವೀಲ್ ಯುವರ್ ಸೆಲ್ಫ್, ಯುವರ್ ಗುಡ್ನೆಸ್, ಟ್ರೈಂಗ್ ಟು ಡ್ರಾ. ಜನರ ಅಟೆನ್ಷನ್ ಅನ್ನು ಡ್ರಾ ಮಾಡಲಿಕ್ಕೆ ನೋಡಿದ್ದೆ. ಮೋಶೆ ಒಂದು ಕೌನ್ಸಿಲ್ ಮಾಡಿದ, ಒಂದು ಐಗುಪ್ತನನ್ನು ಹೊಡೆದ. ಅವನು ಹೇಳಿದ ಜನರ ಅಟೆನ್ಷನ್ ಅನ್ನು ಡ್ರಾ ಮಾಡಲಿಕ್ಕೆ ಹೇಳಿದ. ಈಗ ನನ್ನ ಎಲ್ಲರೂ ತಿಳಿಯುತ್ತಾರೆ ನಾನು ದೇವ ಸೇವಕ ಅಂತಾರೆ. ಹಾಗೆ ಅವರು ತಿಳಿಯಲಿಲ್ಲ. ಇದೇ ಬೈಬಲಲ್ಲಿ ಹಾಗೆ ತಿಳಿಯಲಿಲ್ಲ. ನಿನ್ನ ಸ್ವಂತ ಬುದ್ಧಿಯಿಂದ ಜನರು ತಿಳಿಯುವುದಿಲ್ಲ, ತಿಳಿಯುವಂತೆ ಮಾಡುವಂಥದ್ದು ದೇವರ ಕೃಪೆ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಎಲ್ಲಿದೆ? 7:24 ರೈಟ್, ಓದಿ.
ಆಕ್ಟ್ ಆಫ್ ಅಪೋಸ್ತಲ್. ಅವರಲ್ಲಿ ಒಬ್ಬನಿಗೆ ಅನ್ಯಾಯವಾಗುವುದನ್ನು ಅವನು ನೋಡಿ ಅವನಿಗೆ ಆಶ್ರಯ ಕೊಟ್ಟು ಪೀಡಿಸುವ ಐಗುಪ್ತನನ್ನು ಹೊಡೆದು ಹಾಕಿ ಮುಯಿಗೆ ಮುಯಿ ತೀರಿಸಿದನು. ನೆಕ್ಸ್ಟ್, ದೇವರು ತನ್ನ ಕೈಯಿಂದ ಬಿಡುಗಡೆಯನ್ನು ಉಂಟು ಮಾಡುತ್ತಾನೆಂಬುದು ತನ್ನ ಸಹೋದರರಿಗೆ ತಿಳಿದು ಬರುವುದೆಂದು ಭಾವಿಸಿದನು. ಇವರಿಗೆಲ್ಲರಿಗೆ ಗೊತ್ತಾಗ್ತದೆ ಐ ಆಮ್ ಎ ಸರ್ವೆಂಟ್ ಆಫ್ ಗಾಡ್. ಆದರೆ ಅವರು ಹಾಗೆ ತಿಳ್ಕೊಳ್ಳಿಲ್ಲ, ಎಲ್ಲ ಉಲ್ಟಾ. ನೀನು ಯಾರು ನಿನ್ನ ಬಗ್ಗೆ ಏನು ತಿಳ್ಕೊಳ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೆಯೋ ಜನರು ಅದನ್ನು ತಿಳಿದುಕೊಳ್ಳುವುದಿಲ್ಲ. ದೇವರು ಒಬ್ಬನಿಗೆ ತಿಳುವಳಿಕೆಯನ್ನು ಹಾಕದಿದ್ದರೆ ಜನರು ತಿಳಿಯುವುದಿಲ್ಲ. ಇದೆಲ್ಲ ಸಂಗತಿಗಳು ಹಳೆಯ ಸಮಯದಲ್ಲಿ ನಾವು ಬಿಟ್ಟಿದ್ದೇವೆ. ಎಷ್ಟೋ ವರ್ಷ ಆಯಿತು. ಇಟ್ ಈಸ್ ಓನ್ಲಿ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆ, ಹೇಳಿ ದೇವರ ಕೃಪೆ. ದೇವರು ನಿನ್ನನ್ನು ಕರೆದರೂ ನೀನು ಮಾಟೆಯಲ್ಲಿದ್ದರೂ ನೀನು ಅಡವಿಯಲ್ಲಿರುವುದಿಲ್ಲ. ದೇವರು ನಿನ್ನನ್ನು ಕರೆದರೆ ನೀನು ಹೆಚ್ಚು ದಿನ ಮರೆಯಾಗಿರುವುದಿಲ್ಲ. ದೇವರು ನಿನ್ನನ್ನು ಕರೆಯಲಿಲ್ಲ, ನಿನ್ನನ್ನು ನೀನು ಪ್ರಕಟಿಸಲಿಕ್ಕೆ ಪ್ರಾರಂಭ ಮಾಡಿದರೆ ಯು ಆರ್ ವೇಸ್ಟಿಂಗ್ ಟೈಮ್. ದೇವರನ್ನು ಕರೆದರೆ ಹ್ಯಾವ್ ಪೇಷನ್ಸ್, ತಾಳ್ಮೆಯಲ್ಲಿ. ನೀನು ಮಾಡಿದ ಯಾವ ಒಳ್ಳೆತನವು ಜಾಸ್ತಿ ದಿನ ಮರೆಯಾಗಿರುವುದಿಲ್ಲ. ಬೈಬಲ್ ಒಂದು ವಚನ ಹೇಳ್ತದೆ, ಓದಿರಿ. 5ನೇ ಅಧ್ಯಾಯ ಕೊನೆಯ ವಚನ, ತಿಮೋತಿ, 1 Timothy 5 chapter, last verse. See, 24ರಿಂದ ಓದಿರಿ. 5:25. ಕೆಲವರ ಪಾಪ ಕೃತ್ಯಗಳು ಪ್ರಸಿದ್ಧವಾಗಿದ್ದು ಅವರು ಇಂಥವರೆಂದು ಮೊದಲೇ ತಿಳಿಯಪಡಿಸ್ತವೆ. ಬೇರೆ ಕೆಲವರ ಪಾಪ ಕೃತ್ಯಗಳು ಮರೆಯಾಗಿದ್ದು, ಸ್ವಲ್ಪ ಹೊತ್ತು ಮರೆಯಾಗಿದ್ದರೂ ತರುವಾಯ ತಿಳಿದು ಬರ್ತದೆ. ಅದು ಜಾಸ್ತಿನ ಮರೆಯಾಗಿರುವುದಿಲ್ಲ. ಎನಿ ಬ್ಯಾಡ್ ಥಿಂಗ್ಸ್ ಅದು ಎಕ್ಸ್ಪೋಸ್ ಆಗಿ ಆಗ್ತದೆ. ಎಕ್ಸ್ಪೋಸ್ ಆಗುವ ಮುಂಚೆ ನೀವು ರಿಪೆಂಟ್ ಆಗ್ತಿ, ವಿಲ್ ಬಿ ಸೇಫ್. ಮಸ್ಟನಿಗೆ ಅವಮಾನ ಆಗ್ತದೆ, ಯಾರಿಗೂ ದೇವರು ಮಾತಾಡ್ತಾನೆ, ಅವಮಾನ ಆಗ್ತದೆ. ಓಕೆ, ನೆಕ್ಸ್ಟ್ 25ನೇ ವಚನ. ಹಾಗೇ ಕೆಲವರ ಸತ್ಕ್ರಿಯೆಗಳು ಅಂದರೆ ಏನು? ಲೈಕ್ ವಾಸ್ ದ ಗುಡ್ ವರ್ಕ್ ಆಫ್ ಸಮ್ ಆರ್ ಕ್ಲಿಯರ್ಲಿ ಎವಿಡೆಂಟ್. ಹಾಗೆ ಕೆಲವರ ಸತ್ಕ್ರಿಯೆಗಳು ಪ್ರಸಿದ್ಧವಾಗಿವೆ, ಬೇರೆ ಕೆಲವರ ಸತ್ಕ್ರಿಯೆಗಳು ಅಪ್ರಸಿದ್ಧವಾಗಿದ್ದರೂ ಮರೆಯಾಗಿರಲಾರೆ, ಜಾಸ್ತಿ ದಿನ ಅದು ಮುಚ್ಚಲ್ಪಡೋದಿಲ್ಲ. ನೀನು ದೇವರಿಗೋಸ್ಕರ ಮಾಡಿದ್ಯೋ ಮನುಷ್ಯರಿಗೋಸ್ಕರ ಮಾಡಿದ್ಯೋ, ಐ ಕ್ಯಾನಾಟ್ ಜಡ್ಜ್. ದೇವರಿಗೋಸ್ಕರ ನೀನು ಮಾಡಿದರೆ ಹಾರ್ಟ್ಫುಲಿ ಗಾಡ್ ಇಸ್ ವಾಚಿಂಗ್ ಯುವರ್ ಹಾರ್ಟ್ ಅಂಡ್ ಹಿ ವಿಲ್ ಗಿವ್ ಯು ರಿವಾರ್ಡ್. ಮನುಷ್ಯರ ಹೊಗಳಿಕೆಗೋಸ್ಕರ ಅಥವಾ ಜನರಿಗೋಸ್ಕರ, ನಿನ್ನನ್ನು ಪ್ರಮೋಟ್ ಮಾಡೋದಕ್ಕೋಸ್ಕರ, ನಾನು ಇದು ಮಾಡಿದೆ ಅಂತ ತೋರಿಸೋದಕ್ಕೋಸ್ಕರ ಮಾಡ್ತಿ, ನಿನಗೆ ಸಂಬಳ ಇರುವುದಿಲ್ಲ, ಅದು ಸುಟ್ಟು ಹೋಗ್ತದೆ. ಯು ವಿಲ್ ಬಿ ಟೇಕನ್ ಔಟ್. ನಾನು ವಾಕ್ಯ ಹೇಳುವುದಿಲ್ಲ, ಒಬ್ಬನು ಕಟ್ಟಿದ್ದು ಉಳಿದರೆ ಅವನಿಗೆ ಸಂಬಳವಿರುವುದು, ಒಬ್ಬನು ಕಟ್ಟಿದ್ದು ಸುಟ್ಟು ಹೋದರೆ ಅವನಿಗೆ ಸಂಬಳ ನಷ್ಟವಾಗ್ತದೆ. ಇಷ್ಟೆಲ್ಲ ಮಾಡಿ ಸಂಬಳ ನಷ್ಟ. ಯಾರಿಗೋಸ್ಕರ ಮಾಡಿದ್ದು? ಮನುಷ್ಯರಿಗೋಸ್ಕರ. ಕೆಲವೊಮ್ಮೆ ನೀವು ಏನು ಒಳ್ಳೆಯದನ್ನು ಮಾಡುತ್ತೀರಿ, ನಾನು ಮೊದಲು ಹೇಳಿದೆ, ಜನರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಲಿಕ್ಕಿಲ್ಲ. ನಾವು ಜನರಿಗೋಸ್ಕರ ಮಾಡೋದಲ್ಲ, ನಾವು ಕರ್ತನಿಗೋಸ್ಕರ ಮಾಡೋದು. ದಟ್ ಈಸ್ ಅವರ್ ಫೇತ್. ನಾವು ನಿರಾಶೆಗೊಳ್ಳುವುದಿಲ್ಲ, ನಾವು ಡಿಸ್ಕರೇಜ್ ಆಗುವುದಿಲ್ಲ. ನೀನು ಕರ್ತನಿಗೋಸ್ಕರ ನೀನು ಒಳ್ಳೆಯದನ್ನು ಮಾಡಿದರೆ ಗಾಡ್ ವಿಲ್ ಡೆಫಿನೆಟ್ಲಿ ರಿವಾರ್ಡ್ ಯು, ಗಾಡ್ ವಿಲ್ ಡೆಫಿನೆಟ್ಲಿ ಪ್ರಮೋಟ್ ಯು. ನಿನ್ನನ್ನು ಯಾರು ಕೂಡ ಕಾಲು ಎಳಿಲಿಕ್ಕೆ ಆಗುವುದಿಲ್ಲ, ಯಾರು ನಿನ್ನನ್ನು ಕೆಳಗೆ ಹಾಕಲಿಕ್ಕೆ ಆಗುವುದಿಲ್ಲ. ಕೆಳಗೆ ಹಾಕಿದ್ರು ನೀನು ಮೇಲಕ್ಕೆ ಬರುತ್ತೆ. ಹಲೋ, ಇದ್ದೀರಾ ಇಲ್ಲಿ? ಮೇ ಬಿ ಕಂಪನಿಯಲ್ಲಿ ನೀನು ಹಾರ್ಟ್ಫುಲಿ ಕೆಲಸ ಮಾಡಿದ್ದಿ, ನಿನ್ನ ಬಾಸ್ ರೆಕಗ್ನೈಸ್ ಮಾಡಲಿಕ್ಕಿಲ್ಲ. ಡೋಂಟ್ ಚೇಂಜ್ ಯುವರ್ ನೇಚರ್. Continually do good. Continue to do good.
ಉದ್ಧಾರವು ಮೂಢನ ಪಡವಣದಿಂದ ಬರುವುದಲ್ಲ, ಉದ್ಧಾರವು ದೇವರಿಂದ ಬರುವಂಥದ್ದಾಗಿದೆ. ಸಭೆಗೋಸ್ಕರ ಏನು ಮಾಡುತ್ತೀರಿ? ಜನರು ಹೇಳ್ಬೋದು, ಆ ರೀತಿ ಮಲ್ತೇರಿ ಏನು ದಿಕ್ಕಂಡರೆ ಏನೇ ಮಲ್ಪೋಯ. ಮಾಡುವವರಿಗೆ, ಯಥಾರ್ಥವಂತರನ್ನು ದುರ್ಮಾರ್ಗಕ್ಕೆ ಎಳೆಯುವನು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುವನು. ಓದಿದ್ದೀರಾ? ಎಲ್ಲಿದೆ? 28ನೇದೇ ರೈಟ್, 11ನೇ ವಚನ ಓದಿ. ಜಾನೋಕ್ತಿ 28:10 ಓದಿ ನೋಡುವ, ಎಲ್ಲರೂ ಓದಿ. ಒಬ್ಬ ಯಥಾರ್ಥವಂತನಿದ್ದಾನೆ ಪಾಪ, ಇನ್ನೋಸೆಂಟ್ ಮ್ಯಾನ್. ಯಥಾರ್ಥವಂತನನ್ನು ದುರ್ಮಾರ್ಗಕ್ಕೆ ಎಳೆಯುವನು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುವನು. ನಿರ್ದೋಷಿಗಳಿಗೆ ಸುಖವು ಸೊತ್ತಾಗುವುದು. ಇನ್ನ ಫ್ಯೂಚರ್ ಅದು ಯಥಾರ್ಥತೆ. ಗಾಡ್ ಇಸ್ ವಾಚಿಂಗ್ ಯುವರ್ ಹಾರ್ಟ್. ನೀನು ಆಕ್ಟ್ ಮಾಡ್ತಾ ಇದ್ದೀಯೋ, ವಿ ಕ್ಯಾನಾಟ್ ಜಡ್ಜ್ ಅದರ್. ಅವನು ಹಾರ್ಟ್ಫುಲಿ ಮಾಡ್ತಾ ಇದ್ದನು, ಕರ್ತನಿಗೋಸ್ಕರ ಮಾಡ್ತಾ ಇದ್ದ, ನಮ್ಗೆ ಗೊತ್ತಿಲ್ಲ. ಕಾಲಕ್ಕೆ ಮುಂಚೆ ಯಾವುದನ್ನು ತೀರ್ಪು ಮಾಡಬೇಡ್ರಿ. ಹಲೋ, ಕೇಳ್ತಾ ಇದ್ದೀರಾ? ಕಾಲಕ್ಕೆ ಮುಂಚೆ ಯಾವುದನ್ನು ತೀರ್ಪು ಮಾಡಬೇಡಿ. ಡೋಂಟ್ ಜಡ್ಜ್. ನಿಮ್ಮ ಕೆಲಸ ಅಲ್ಲ ತೀರ್ಪು ಮಾಡುವಂತ. ನಿಮಗೆ ಗೊತ್ತಿಲ್ಲ ಏನಾಗಿದೆ ಅಂತ, ನಿಮಗೆ ಗೊತ್ತಿಲ್ಲ. ಡೋಂಟ್ ಜಡ್ಜ್. ನೀವು ಮಾಡುವ ಜಡ್ಜ್ಮೆಂಟ್ ನಿಮ್ಮ ಮುಂದೆ ನಿಲ್ಲುತ್ತದೆ. ತೀರ್ಪು ಮಾಡಬೇಡ್ರಿ, ನಿಮಗೆ ತೀರ್ಪು ಆಗುವುದಿಲ್ಲ. ಡೋಂಟ್ ಜಡ್ಜ್. ಸಡನ್ಲಿ ನಾವು ಮಾತಾಡ್ತೇವೆ, ಯಾರಾದರೂ ಕೇಳ್ತೇವೆ, ಮಾತಾಡ್ತೇವೆ. ನೋ, ಡೋಂಟ್ ಸ್ಪೀಕ್. ಮಾತಾಡಬೇಡಿ. ಗೊತ್ತಿಲ್ಲ ನಮಗೆ ಏನಾಗಿದೆ ಅಂತ. ಇನ್ನೊಬ್ಬ ವ್ಯಕ್ತಿಗೆ ಏನಾಗಿದೆ ನಮ್ಗೆ ಗೊತ್ತಿಲ್ಲ. ಮಾತಾಡಬೇಡಿ. ಓಕೆ. ಯಥಾರ್ಥವಂತನ ದುರ್ಮಾರ್ಗಕ್ಕೆ ಎಳೆಯುವನು ತಾನು ತೋಡಿದ ಗುಂಡಿಯಲ್ಲಿ ತಾನೇ ಬೀಳುವನು. ನಿರ್ದೋಷಿಗಳಿಗೆ ಸುಖವು ಸೊತ್ತಾಗುವುದು. ಎಷ್ಟು ನಾವು ನಾಲಿಗೆಯನ್ನು ಕಾಪಾಡ್ತೇವೆ ನೋಡಿ, ಅಷ್ಟು ನಮ್ಮ ಸುಖ ಜಾಸ್ತಿ ಆಗ್ತದೆ. ಎಷ್ಟು ನಿಮಗೆ ಸುಖ ಬೇಕು, ನಾಲಿಗೆಯನ್ನು ಕಾಪಾಡಿ. ಕೆಲವರು ದೊಡ್ಡ ಲೀಸ್ಟ್ ಬರೆದು ನಿಮ್ಮ ಹತ್ರ ಅದೇ ಅತಿ 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 ಅದೇ ಕೆಲವರು ದಾಕ್ಷಿ ಅಂತ ಹೇಳಬೇಡಿ. ಬಾಯಿಗೆ ಒಂದು ಕುಕ್ಕೆ ಹಾಕಿ ಅವ್ರು ಏನು ಬರುತ್ತೆ, ದೊಡ್ಡ ಅಗ್ರಿಮೆಂಟ್ ಪೇಪರ್ ಬರೆದು ಅದರಲ್ಲಿ ಏನು ಬರೆದಿದೆ ಅಂತ ನೀವು ಓದೋದೆ, ಕಣ್ಣು ಮುಚ್ಚಿ ಸಿಗ್ನೇಚರ್ ಹಾಕಿದರೆ ಆ ಒಂದು ನಿಯಮಕ್ಕೆ ನೀನು ಒಳಗಾದಿ. ರೈಟ್? ಕೆಲವೊಮ್ಮೆ ಆಮೇಲೆ ಹೇಳ್ತಾರೆ, ರಾಂಗ್ ಪ್ರಾರ್ಥನೆಗೆಲ್ಲ ಆಮೇಲೆ ಹೇಳ್ಬೇಡ್ರಿ. ಮೊದಲು ಅವನು ಏನು ಪ್ರಾರ್ಥನೆ ಮಾಡ್ತಂದು ಕೇಳಿ, ಅದನ್ನು ಕೇಳಿ. ಅವ್ರು ಹೇಳ್ಬೋದು, ನಿಗುಲ್ ದಾನಿ ಆಮೇನ್ ಮಣ್ ಪೂಜೆ ನಿಗುಲ್ ಮಲ್ಲಾಗೋಲ್ಲ ಅಷ್ಟೇ. ಆಮೇಲೆ ಹೇಳಿದರೆ ಅವನು ಏನೆಲ್ಲ ಮಾಡಿದನ್ನು ನೋಡಿ ಅದರೊಟ್ಟಿಗೆ ನೀನು ಪಾಲುಗಾರನಂತ. ಹಾಗೆಯೇ ಆಗಲಿ. ಅದಕ್ಕೋಸ್ಕರ ನಿದ್ರೆಯಲ್ಲಿ ಆಮೇಲೆ ಹೇಳುವುದಲ್ಲ. ಗೋರಿಗೆ ಹೋದಲ್ಲಿ ಸ್ಪೆಷಲಿ ನಾನು ಭಯಂಕರ ಅಲರ್ಟ್ ಅಲ್ಲಿ ಹೋದಲ್ಲಿ ಎಷ್ಟು ಒಂದ್ಸರಿ ನಾನು ಗೊತ್ತಿಲ್ಲದೆ ಒಳಗಿನ ಆಮೇಲೆ ಹೇಳಿದ್ದುಂಟು. ಮತ್ತು ಇಮಿಡಿಯೇಟ್ಲಿ ಬ್ರಾಕೆಟ್ ಇನ್ ದ ನೇಮ್ ಆಫ್ ಜೀಸಸ್. ಸ್ವಲ್ಪ ಕಾನ್ಸಂಟ್ರೇಷನ್ ಆಚೆ ಹೋದಲ್ಲಿ ಎಲ್ಲರೂ ಆಮೇಲೆ ಮೊದಲು ಕೇಳಿ. ಮನುಷ್ಯನ ಆಯುಷ್ಯ 70, ಬಲ ಹೆಚ್ಚಿದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ ಅಂತ ಹೇಳಿದಾಗ ಅದೆಲ್ಲ ಅವರ ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ನೆರವೇರುತ್ತದೆ. ಬೈಬಲ್ ಹೇಳ್ತದೆ ದೀರ್ಘಾಯುಷ್ಯಬೇಕು, ಬಹುದಿನ ಬದುಕಿ ಸುಖ ದಿನಗಳನ್ನು ನೋಡಬೇಕು. ಹಾಗಾದರೆ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನಾಡದಂತೆ ಕಾಪಾಡು. ಕೆಟ್ಟದನ್ನು ಬಿಟ್ಟು ಯಾವಾಗಲೂ ಒಳ್ಳೆಯದನ್ನೇ ಮಾಡು. ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯತ್ನ ಪಡು. ಪೀಸ್. ಟೈಮ್ ಆಯ್ತು, ನಾವೆಲ್ಲ ನಿಂತ್ಕೊಳ್ಳುವ. ಥ್ಯಾಂಕ್ ಯು ಲಾರ್ಡ್. ಕಮಾನ್ ಹೇಳ್ರಿ, ನಾನು ಕ್ರಿಸ್ತನಲ್ಲಿ. ಕಮಾನ್, ಕ್ರಿಸ್ತನಲ್ಲಿ. ಎಲ್ಲರೂ ಹೇಳಿ, ನಾನು ಕ್ರಿಸ್ತನಲ್ಲಿ. ಕಮಾನ್, ಒಳಗಿಂದ ಹೇಳಿ, ನಾನು ಕ್ರಿಸ್ತನಲ್ಲಿ ದೇವರಿಂದ ಹುಟ್ಟಿದವನು. ಹೇಳಿ, ನನ್ನಲ್ಲಿ ಇರುವ ಆತನು ಲೋಕದಲ್ಲಿ ಇರುವವನಿಗಿಂತ
ಹೆಚ್ಚಿನವನು, ಹೆಚ್ಚಿನವನು. ಹಲ್ಲೆಲೂಯ. ಇಲ್ಲಿ ಕೇಳಿ, ನಿಮ್ಮ ದೇಹಕ್ಕೆ ಓನ್ ನೇಚರ್ ಇಲ್ಲ. ನಿಮ್ಮ ದೇಹ ಏನಾಗ್ತದೆ ಗೊತ್ತುಂಟಾ? ಅದಕ್ಕೆ ಕಂಟಿನ್ಯೂ ಆಗಿ ನೀವು ಒಳಗಿಂದ ವಚನ ಮಾತಾಡಿದಾಗ ಆ ವಚನವನ್ನು ಅದು ಧರಿಸಿಕೊಳ್ತದೆ. ನಿಮ್ಮ ದೇಹ ಗೊತ್ತಿಲ್ಲದ ರೀತಿಯಲ್ಲಿ ಆ ವಚನವನ್ನು ಮಾತಾಡ್ತದೆ, ಕ್ಯಾಚ್ ಮಾಡ್ತದೆ ನಿಮ್ಮ ದೇಹ. ಗೊತ್ತಾ ನಿಮಗೆ? ಹೆಚ್ಚು ಬೇಡ, ನೀವು ಗರ 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 ಆಗುವ ಫ್ಯಾನ್ ಅಡಿಯಲ್ಲಿ ಮಲಗಿ. ಫಸ್ಟ್ ನಿಮಗೆ ಮಲಗಲಿಕ್ಕೆ ಆಗುವುದಿಲ್ಲ, ಕೀರಿ ಕೀರಿ ಆಗ್ತದೆ. 2 ಗಂಟೆ ಹೊರಳಾಡ್ತೀರಿ, ಒಂದೊಂದು ಫ್ಯಾನ್, ಕಟಾರ ಫ್ಯಾನ್. 2ನೇ ದಿನ 50% ಕಡಿಮೆ ಆಗ್ತದೆ, 3ನೇ ದಿನ ಇನ್ನೂ ಕಡಿಮೆ ಆಗ್ತದೆ, 4ನೇ ದಿನ ಆ ಶಬ್ದ ಬಂದರೆ ಸಾಕು, ಒಳ್ಳೆ ನಿದ್ರೆ ಬರ್ತದೆ. ಮೂಮೆಂಟ್ ನೀವು ಆ ಫ್ಯಾನ್ ಅನ್ನು ಆಫ್ ಮಾಡಿದಿರಿ, ಟಕ್ಕ ಎಚ್ಚರಿಕೆ ಆಗ್ತದೆ, ಮತ್ತೆ ನಿದ್ರೆ ಬರುವುದಿಲ್ಲ. ರೈಟ್. ಕೆಲವರು ರೈಲ್ವೆ ಪಟ್ಟೆಯ ಹತ್ತಿರ ಮಲಗ್ತಾರೆ, ಏನಾಗ್ತದೆ? ಚಿಕ್ಕ 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 ಆಗ್ತದೆ, ಒಳ್ಳೆ ನಿದ್ರೆ ಬರ್ತದೆ. ಅದರ ಶಬ್ದ ಇಲ್ಲ ಅಂತ ಹೇಳಿದರೆ ಮತ್ತೆ ಅವರಿಗೆ ನಿದ್ರೆ ಬರುವುದಿಲ್ಲ. ಯಾಕೆ? ಪ್ರಾಕ್ಟೀಸ್. ನಾನು ಕೇಳಿದ್ದೆ, ಒಬ್ಬ ಮೀನಿನ ಹೆಂಗಸು ಮತ್ತೆ ಹೂವಿನ ಹೆಂಗಸು ಫ್ರೆಂಡ್ ಆಗಿದ್ರಂತೆ. ಮೀನು ಮಾರುವವಳು ಮತ್ತೆ ಹೂ ಮಾರುವವಳು. ಹೂ ಮಾರುವವಳ ಮನೆಯಲ್ಲಿ ಪರಿಮಳ, ಸ್ಮೆಲ್, ಜಾಸ್ಮಿನ್ ಸ್ಮೆಲ್, ಡಿಫ್ರೆಂಟ್ ಹೂಗಳ ಸ್ಮೆಲ್. ಒಂದಿನ ಕತ್ತಲೆ ಆಯಿತು. ಮೀನು ಮಾರುವವಳು, ಹೂ ಮಾರುವವಳು ಹೇಳಿದ್ರು ಮೀನು ಮಾರುವವಳಿಗೆ, ಇವತ್ತು ನಮ್ಮ ಮನೆಯಲ್ಲಿ ನಿಲ್ಲು. ಆಕೆ ಒಳಗೆ ಹೋದಳು. ಹೂವಿನ ಪರಿಮಳ ಬರ್ತದೆ. ಎಲ್ಲಿ ನಿದ್ರೆ ಬರ್ತದೆ? ನಿದ್ರೆ ಬರುವುದಿಲ್ಲ. ಕಡೆಗೆ ಆಕೆ ಹೋಗಿ ಆಕೆ ಬುಟ್ಟಿಯನ್ನು ತಂದು ಹತ್ತಿರ ಮಲಗಿದಳು, ಒಳ್ಳೆ ನಿದ್ರೆ ಬಂತು. ಈ ಮನುಷ್ಯನ ನೇಚರ್. ಏನನ್ನು ಧರಿಸಿಕೊಳ್ತೀರಿ? ನೀವು ಬೆಳಿಗ್ಗೆ 4 ಗಂಟೆ ಏಳುವ ಪ್ರಾಕ್ಟೀಸ್ ಮಾಡುತ್ತೀರೋ? ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅಲಾರಂ ಬೇಡ, ನಿಮ್ಮ ದೇಹ 4 ಗಂಟೆಗೆ ಹೇಳ್ತದೆ. ನೀವು 10 ಗಂಟೆಗೆ ಮಲಗುವ ಟೈಮ್ ಮಾಡಿ, ನೀವು 9 ಗಂಟೆ ಆದರೂ ನಿಮ್ಮ ಕಣ್ಣೇ ಓಪನ್ ಆಗೋದಿಲ್ಲ. ಹೇಗೆ ಆಗ್ತದೆ? ರೈಟ್. 4 ಗಂಟೆಗೆ 2 ದಿನ ಎದ್ದಾಗ ನೀವು ಎಬ್ಬಿಸಬೇಕಾಗಿ ನಿಮ್ಮ ದೇಹವೇ ಹೇಳ್ತದೆ. ನನ್ನ ಮಗಳು 4 ಗಂಟೆಗೆ ನಾನು ಎದ್ದು ರಕಮ ಶಂಬ್ರು ಒಂದೊಳ್ಳೆ ಹೇಳಬ್ರಿ ನಿಮ್ಮ ಟಂಗ್ಸ್ ಎಲ್ಲ ಕೇಳ್ತೇವೆ, ಒಳ್ಳೆ ನಿದ್ರೆ. ಯಾಕೆ? ಅವಳು ಹುಟ್ಟಿದ ದಿನದಿಂದ ನನ್ನ ಸೈಡಲ್ಲಿ ಪ್ರಾರ್ಥನೆ ಮಾಡೋದು ಜೋರಲ್ಲಿ ಕೇಳಿದ್ದಾಳೆ, ಅವಳಿಗೆ ಅಭ್ಯಾಸ. ಒಂದಿನ US-ಇಂದ ನನಗೆ ಫೋನ್ ಬಂತು, ಒಳ್ಳೆ ಮಲಗಿದ್ದಾಳೆ. ನಾನು ಪ್ರಾರ್ಥನೆ ಮಾಡುವ ಟಂಗ್ಸಲ್ಲಿ ಜೋರು ಪ್ರೇಯರ್ ಮಾಡಿದೆ ಒಂದು ಪ್ರಾಬ್ಲಮ್ಗೋಸ್ಕರ. ಈಕೆ ಟಬಕ್ಕ ಮೊಣಕಾಗಿ ಎದ್ದಳು, ಟಕ 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 ಬಡಿತಾ ಇದ್ದಾಳೆ ಕಾಯಿ. ಕಣ್ಣು ತೆರೆಯುವಾಗ ಇವಳು 10 ತಿಂಗಳ ಮಗು, ಮತ್ತೆ ಅಲ್ಲೇ ಮಲಗಿದ್ದಳು. ಆಕೆ ಕಿರಿಕಿರಿ ಆಗುವುದಿಲ್ಲ. ಯಾಕೆ? ಆಕೆ ಚಿಕ್ಕಂದಿನಿಂದ ಅಭ್ಯಾಸ ಇದೆ. ಅದೇ ಹೋಗಿ 10 ತಿಂಗಳ ಮಗುವಿನ ಹತ್ರ ನಾನು ಹೋಗಿ ಮಾತ್ರ ಜೋರು ಬೊಬ್ಬೆ ಆಗ್ತದೆ ಅದು. ನೀವೇನು ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡುತ್ತೀರಿ? ಅದಕ್ಕೆ ಬೈಬಲ್ ದೇವರಿಗೆ ಗೊತ್ತುಂಟು ನಿಮ್ಮ ಮಕ್ಕಳಿಗೆ ಏನು ಅಭ್ಯಾಸ ಮಾಡಬೇಕಂತ. ಬೈಬಲ್ ಹೇಳ್ತದೆ, ಈ ನನ್ನ ವಾಕ್ಯಗಳು ನಿಮ್ಮ ಹೃದಯದಲ್ಲಿರಲಿ, ನಿಮ್ಮ ಬಾಯಲ್ಲಿರಲಿ, ಅದನ್ನು ನೀವು ಅಭ್ಯಾಸ ಮಾಡಿರಿ. ನಿಮ್ಮ ಮಕ್ಕಳು ದಾರಿಯಲ್ಲಿ ನಡೆಯುವಾಗ, ಮನೆಯಲ್ಲಿ ಕೂತ್ಕೊಳ್ಳುವಾಗ, ಮಲಗುವಾಗ, ಏಳುವಾಗ ಇವುಗಳ ವಿಷಯದಲ್ಲಿ ನೀವು ಮಾತಾಡ್ರಿ. ಮೇ ಬಿ ಇವತ್ತು ಅವರಿಗೆ ಅರ್ಥ ಆಗ್ಲಿಕ್ಕಿಲ್ಲ, ಮಾತಾಡ್ರಿ. ಅವರಿಗೆ ಆ ವಚನಗಳು ಪ್ರಾಕ್ಟೀಸ್ ಆಗ್ತವೆ. ನಿಮಗೆ ಗೊತ್ತಾ, ಕೋವಿಡ್ ಟೈಮಲ್ಲಿ ಸಂಪ್ರದಾಯ ಚರ್ಚಿಗೆ ಹೋಗುವವರು ಅವರಿಗೆ ಮನೆಯಲ್ಲಿ ಕೂತ್ಕೊಂಡು ಏನೇನೋ ಆಗ್ತಿತ್ತು. ಸಂಡೇ ಬರುವಾಗ ಏನೇನೋ ಆಗ್ತಾ ಇತ್ತು. ಕೆಲವರು ಆನ್ಲೈನಲ್ಲಿ ಪ್ರೀಚ್ ಮಾಡಿದ್ರೆ ಸರಿ ಆಗಲಿಲ್ಲ. 2 ದಿನ 3 ದಿನ ತಿಂಗಳು 2 ತಿಂಗಳು ಸೆಟಲ್ ಆದ ನಂತರ ಚರ್ಚ್ ಸ್ಟಾರ್ಟ್ ಆಗುವಾಗ ಚರ್ಚಿಗೆ ಬರ್ಲಿಕ್ಕೆ ಬೇಡ ಯಾರಿಗೂ. ಒಂದು ಬೆಸ್ಟ್ ರಗಾಳಿತು. ಯಾಕಂದ್ರೆ ಅವರು ಟ್ರೈನ್ ಆದ್ರು ಅದಕ್ಕೆ, ಮನೆಯಲ್ಲಿ ಕೂತ್ಕೊಂಡು ಆನ್ಲೈನಲ್ಲಿ ಕೇಳಲಿಕ್ಕೆ. ಅದಕ್ಕೆ ಬೈಬಲ್ ಸಭೆಯಾಗಿ ಕೂಡಿಕೊಳ್ಳುವುದನ್ನು ಕೆಲವರು ರೂಢಿಯಾಗಿ ಬಿಟ್ಟ ಪ್ರಕಾರ ಅನ್ಯಾತ ನೀವು ಬಿಟ್ಟು ಬಿಡದೆ ನೀವು ಒಬ್ಬರನ್ನೊಬ್ಬರು ಎಚ್ಚರಿಸಿರಿ. ಯಾಕೆ? ಕ್ರಿಸ್ತನ ಪ್ರತ್ಯಕ್ಷತೆಯು ಹತ್ತಿರವಾಯ್ತಲ್ಲ. ಸೈತಾನಿಗೆ ಇದೇ ಬೇಕು, ನೀವು ಸೇರಬಾರದು. ಆ ಪ್ರತ್ಯಕ್ಷತೆಯಲ್ಲಿ ನೀವು ಬಿಡಲ್ಪಡಬೇಕು.
ಕೆಲವರು ಮೊಬೈಲಲ್ಲಿ ನೋಡ್ತೇನೆ ಅಂತ ಹೇಳಿದ್ರೆ ಮೊಬೈಲಲ್ಲಿ ನೋಡುವುದಿಲ್ಲ, ಆಚೆಯಿಂದ ಕ್ರಿಕೆಟ್ ಸ್ಕೋರ್ ನೋಡ್ತಾರೆ, ಆಚೆಯಿಂದ ಸೀರಿಯಲ್ ನೋಡ್ತಾರೆ, ನಡುವಿನಲ್ಲಿ 2 ವಾಕ್ಯ ಕೇಳ್ತಾರೆ, ಯಾವುದಂತ ಅರ್ಥ ಆಗುವುದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ವರ್ಷಿಪ್ ಒಬ್ಬರದ್ದು, ವಾಕ್ಯ ಒಬ್ಬರದ್ದು, ಎಕ್ಸಾಲ್ಟೇಷನ್ ಒಬ್ಬರದ್ದು, ಅಂತ್ಯ ಆಶೀರ್ವಾದ ಒಬ್ಬರದ್ದು. ಹೌದು, ಅಷ್ಟೇ. ನನಗೆ ಅವರದ್ದು ವರ್ಷಿಪ್ ಒಳ್ಳೆ ಆಗ್ತದೆ, ಇವರದ್ದು ಎಕ್ಸಾಲ್ಟೇಷನ್ ಪ್ಲಸ್ ಬ್ಯಾಸ್ಟ್ ಮೆಸೇಜ್. ನಾನು ಇವರದ್ದು ನೋಡುದು ವರ್ಷಿಪ್, ಅವರದ್ದು ಕೇಳುದು ಅಂತ್ಯ ಆಶೀರ್ವಾದ, ಅವರದ್ದು ಉದ್ದ ಮಾಡುತ್ತೆ ನಮ್ಮ ಕರ್ತನಾದ. ಒಂದು ವೇಳೆ ಆನ್ಲೈನ್ ಕಟ್ಟಾದರೂ ಕೂಡ ಪಾಪ, ಹಾಗೆಲ್ಲ ಜನ್ಯೂನ್ ಕಟ್ಟಾದರೂ ಕೂಡ ನನಗೆ ಪಾಸ್ಟರ್ ನಮಗೆ ಬೆಂಡಿಕ್ಷನ್ ಸಿಗಲಿಲ್ಲ ಮತ್ತು ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಕಳಿಸ್ದುಂಟು ನಾನು. ಪುನಃ ಖುಷಿ ಆಯ್ತು ಅಷ್ಟೇ. ಇರಲಿ, ನೀವು ಏನು ಪ್ರಾಕ್ಟೀಸ್ ಮಾಡುತ್ತೀರಿ, ಗುಡ್ ಪ್ರಾಕ್ಟೀಸ್, ರೈಟ್ ಆದ ಸಂಗತಿ ಪ್ರಾಕ್ಟೀಸ್ ಮಾಡಿ. ಡೋಂಟ್ ಬಿ ರಾಂಗ್ ಟ್ರೈನ್. ರೈಟ್ ಟ್ರೈನ್ ಮಾಡಿ, ನಿಮ್ಮ ಮಕ್ಕಳಿಗೆ ರೈಟ್ ಆಗಿ ಟ್ರೈನ್ ಮಾಡಿ. ಬೆಳಿಗ್ಗೆ ವಾಕ್ಯ ಓದಲಿಕ್ಕೆ ಪ್ರಾರ್ಥನೆ ಮಾಡ್ಲಿಕ್ಕೆ ಕಲಿಸಿ, ಮಲಗುವಾಗ ಪ್ರಾರ್ಥನೆ ಮಾಡ್ಲಿಕ್ಕೆ ಕಲಿಸಿ. ಅವರು ಪ್ರಾರ್ಥನೆ ಮಾಡದೆ ಮಲಗುವುದಿಲ್ಲ. ಅಟ್ಲೀಸ್ಟ್ ಒಂದು 5 ನಿಮಿಷ ಆದರೂ ಮನೆಯಲ್ಲಿ ಒಟ್ಟಾಗಿ ಪ್ರಾರ್ಥನೆ ಮಾಡ್ರಿ. ನೀವು 6 ತಿಂಗಳಿಗೊಮ್ಮೆ ಪ್ರಾರ್ಥನೆ ಕರೆದಾಗ ಅವರಿಗೆ ಆಗುದಿಲ್ಲ, ಹೀಗೆ ಹೇಳಿದ್ದಾರೆ ಅಂತ. 6 ತಿಂಗಳು ದಿನಾಲು ಕರೆದರೆ ಪ್ರೇಯರ್ ಮಾಡುವಂತ ಅವರೇ ಮೊದಲು ಬರ್ತದೆ. ರಿಕಬ ಶಕಬಲ ರೊಮ್ಮೆ ಕಿತ್ತಲ್ಲ ಬಾಬಾ ಅವರೇ. ಯಾಕೆ ಅವರಿಗೆ ಟ್ರೈನ್ ಆಗ್ತದೆ. ನೀವು 6 ತಿಂಗಳಿಗೊಮ್ಮೆ ಮಾಡಿದರೆ ಅವರು ಬರುವುದಿಲ್ಲ. ನಿಮ್ಮ ಮನೆಯ ನಾಯಿಯನ್ನೇ ನೋಡಿ, 6 ತಿಂಗಳಿಗೊಮ್ಮೆ ಕಟ್ಟಿದರೆ ಅದು ಕುಕ್ಕುತ್ತೆ, ಇಡೀ ದಿನ ಬೊಬ್ಬೆ ಆಗ್ತದೆ ಅದು. ಬೇವು ಅಂತ ಹೇಳ್ತಾರೆ, ಎಂತೆಂತ ರಾಗಗಳು. ಅದೇ ದಿನಾಲು ಕಟ್ಟುವ ನಾಯಿಗೆ ಟಾಮಿ ಬಾ, ಏನಿಲ್ಲ, ಕರೆದಾಗ ಬರ್ತದೆ. ನೋಡಿ ಎಷ್ಟು ಮಂದಿ ಮನೆಯಲ್ಲಿ ನಾಯಿ ಇದೆ. ರೈಟ್, ನೀವು ಹೇಳಿದಾಗ ಅದು ಕೇಳ್ತದೆ. ನಿಮ್ಮ ಮಕ್ಕಳು ನೀವು ಹೇಳಿದಾಗೆ ಕೇಳ್ತವೆ. ಅದಕ್ಕೆ ಟ್ರೈನ್ ಮಾಡಿ. Thank you Lord, glory glory glory, worship you Father. ತಂದೆ, ನಾವು ರೋಗದಲ್ಲಿ ಟ್ರೈನ್ ಆಗುವುದಿಲ್ಲ, ಆರೋಗ್ಯದಲ್ಲಿ ಟ್ರೈನ್ ಆಗುತ್ತೇವೆ. ನಾವು ಕೊರತೆಯಲ್ಲಿ ಟ್ರೈನ್ ಆಗುವುದಿಲ್ಲ, ಸಮೃದ್ಧಿಯಲ್ಲಿ ಟ್ರೈನ್ ಆಗುತ್ತವೆ. ನಾವು ಸಾಲಕ್ಕೆ ಟ್ರೈನ್ ಆಗುವುದಿಲ್ಲ, ಕೊಡುವರಾಗಿ ನಾವು ಟ್ರೈನ್ ಆಗುತ್ತೇವೆ. ರೋಷಲಾಮ್ ರೋಂದಲೇ ನಿನ್ ಸನ್ನಿಧಿಯಲ್ಲಿ ನಿನ್ ಮಾರ್ಗದಲ್ಲಿ ನಡೆಯುವೆ, ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ನಿನ್ ಸನ್ನಿಧಿಯಲ್ಲಿ ನಿನ್ ಮಾರ್ಗದಲ್ಲಿ ನಡೆಯುವೆ, ಎಲ್ಲ ಸಮಯದಲ್ಲೂ ನಿನ್ನ ನೋಡುವೆ. ಥ್ಯಾಂಕ್ ಯು ಫಾದರ್. ತಂದೆ, ನಿನ್ನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇರುವುದಕ್ಕೋಸ್ಕರ ಸ್ತೋತ್ರ. ನಂಬುವವರ ಹೊಟ್ಟೆಯ ಒಳಗಿಂದ ಜೀವಕರವಾದ ಹೊಳೆಗಳು ಹರಿಯುತ್ತವೆ ಅಂತ ವಾಕ್ಯ ಹೇಳ್ತದೆ. ವಿ ಬಿಲೀವ್ ಓ ಗಾಡ್. ಪ್ರತಿಯೊಬ್ಬರ ತಲೆಯಿಂದ ಪಾದವರೆಗೆ ನಿನ್ನ ಪ್ರಸನ್ನತೆ ಆವರಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ನಿನ್ನ ಮಹಿಮೆ ಇಳಿದು ಬರ್ತಾ ಇದೆ, ಇಳಿದು ಬರ್ತಾ ಇದೆ. ಪ್ರತಿಯೊಬ್ಬರು ಕಂಫರ್ಟ್ ಆಗಲಿ. ಯಾರು ಆನ್ಲೈನಲ್ಲಿ ವೀಕ್ಷಿಸ್ತಾ ಇದ್ದಾರೋ ಅವರು ಕೂಡ ಸಂತೈಸಲ್ಪಡಲಿ, ಅವರು ಕೂಡ ಅಂತರದಲ್ಲಿ ಎದ್ದೇಳಲಿ, ದೇಹಗಳು ಸ್ವಸ್ಥತೆಯನ್ನು ಹೊಂದಿಕೊಳ್ಳಲಿ. ಥ್ಯಾಂಕ್ ಯು. ರೈಟ್ ವ್ಯಕ್ತಿಗಳು ರೈಟ್ ಪರ್ಪಸ್ಗೆ ಇವರಿಗೆ ಕನೆಕ್ಟ್ ಆಗಲಿ. ನಿನ್ನ ಚಿತ್ತವಿಲ್ಲದೆ ಯಾವ ವ್ಯಕ್ತಿ ಕೂಡ ಇವರಿಗೆ ಕನೆಕ್ಟ್ ಆಗದಂತೆ ಇವರು ಪ್ರೊಟೆಕ್ಟ್ ಆಗಲಿ. ಇವರ ಅಂತರದಲ್ಲಿ ಉರಿಯಲಿ, ಎದ್ದೇಳಲಿ. ಇವರ ಅನ್ಯೋನ್ಯತೆ, ಇವರ ಪ್ರೀತಿ ಹೆಚ್ಚಲಿ. ಕರ್ತನನ್ನು ಇವರು ಪ್ರೀತಿಸುವರಾಗಲಿ. ಥ್ಯಾಂಕ್ ಯು ಲಾರ್ಡ್. ತಂದೆ, ನಾವೇನೇ ಮಾಡಿದ್ರು, ಏನೇ ಆಗಿದ್ರು ನಿನ್ನ ಕೃಪೆ ಆಗಿದೆ. ನಾವು ಉಳಿದಿರುವುದೇ ನಿನ್ನ ಕೃಪೆ. ಥ್ಯಾಂಕ್ ಯು.
ತಂದೆ, ಎಲ್ಲ ಘನತೆಯನ್ನು ನಾವು ನಿನಗೆ ಸಲ್ಲಿಸ್ತೇವೆ ಯೇಸು ನಾಮದಲ್ಲಿ ತಂದೆ. ಆಮೆನ್. ಕರ್ತನಿಗೊಂದು ಜೋರಾಗಿ ಹಲ್ಲೆಲೂಯಾ ಹೇಳುವ. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಓಕೆ, ನಾವು